ಪ್ರತಿಯೊಂದು ಉಸಿರುನು ಕೇವಲ ಗಾಳಿ, ಅದು ಸರಿಯಾದ ಕೊಳಲಿನ ಮೂಲಕ ಹರಿಯೋವರೆಗೆ. ಪ್ರತಿಯೊಂದು ಕೆಲಸನೂ ಕೇವಲ ಒಂದು ಕೆಲಸ, ಅದು ಸರಿಯಾದ ಮನಸ್ಸನ್ನು ಮುಟ್ಟೋವರೆಗೆ ಅಂತ. ಪೀಸ್ಫುಲ್ ಲೈಫ್ ದಟ್ ಈಸ್ ಮೈ ಗೋಲ್ ಅಂತಾರೆ. ಅಯ್ಯೋ ದಡ್ಡ, ಪೀಸ್ಫುಲ್ ಲೈಫ್ ನಿನ್ ಗೋಲ? ಪೀಸ್ಫುಲ್ ಆಗಿರೋದೇ ಜೀವನ ಮಾರ. ಪೀಸ್ಫುಲ್ ಆಗಿರೋದು ಗೋಲ್ ಆಗೋದಕ್ಕೆ ಹೆಂಗ್ ಸಾಧ್ಯ? ಈವನ್ ಆ್ಯಪ್ ಇಂಟರ್ಫೇಸ್ಗಳನ್ನು ಮಷಿನ್ಸ್ಗಳು ಮಾಡ್ತಾ ಇದೆ. ಮಷಿನ್ಸ್ಗಳು ಕಲಿತಾ ಇದೆ, ಇವತ್ತು ಡೇಟಾದಿಂದ ಕಲಿತಾ ಇದೆ. ಸೊ ಪ್ರತಿಯೊಂದಕ್ಕೂ ಒಂದು ಎಂಡ್ ಅಂತ ಬರುತ್ತೆ. ಗೂಗಲ್ಲೇ ಇಡೀ ಪ್ರಪಂಚದಲ್ಲಿ ಒನ್ ಆ್ಯಂಡ್ ಓನ್ಲಿ ಮೊನೋಪಲಿ ಇದ್ದಂಥದ್ದು ಇವತ್ತು ಎಂಡಲ್ಲಿದೆ. ಹಂಗಾಗಿ ಅದು ಕಾಂಪಿಟೇಷನ್ ಬೀಳ್ಬೇಕಂದ್ರೆ ChatGPT ಜೊತೆ ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಅಪ್ಗ್ರೇಡ್ ಆಗಬೇಕಾಗಿರುತ್ತೆ, ಅದನ್ನೂ ಮೇಲಿನ ಸ್ತರಕ್ಕೆ ಬರಬೇಕಾಗಿರುತ್ತೆ. ನನಗೆ ಪ್ರಾಫಿಟ್ ಆಗುತ್ತೆ ಅನ್ನೋಂಥ ಮೋಹನೂ ಇಲ್ಲ, ಲಾಸ್ ಆಗುತ್ತೆ ಅನ್ನೋ ಭಯನೂ ಇಲ್ಲ. ಭಗವಂತನ ನಂಬಿ, ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಸಮಥಿಂಗ್ ಆಸ್ ಅ ಬಿಸ್ನೆಸ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಈ ಚೆನ್ನಾಗಿದ್ದೀವಿ ಅಂತ ಅನ್ಕೊಳ್ಳೋದ್ರಲ್ಲಿ ಎಲ್ಲ ಸಾಲಿನಲ್ಲಿ ಎಲ್ಲರೂ ಇಲ್ಲ ಅಲ್ವಾ? ಯಾರಿಗೋ ಒಂದಿಷ್ಟು ತೊಂದರೆಗಳಿದೆ, ಹೇಳಿಕೊಳ್ಳಲಾರದಷ್ಟು ಸಂಕಟಗಳಿವೆ. ಚಿಕ್ಕಂದ್ರಿದ್ದಾಗ ತಾಯಿ ನಮಗೆ ಗುರು ಆಗ್ತಾರೆ, ಸ್ಕೂಲ್ಗೆ ಹೋದಾಗ ಶಿಕ್ಷಕರು ನಮಗೆ ಗುರು ಆಗ್ತಾರೆ. ಬಟ್ ಒಂದಿಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಳ್ಳೇಬೇಕಾಗತ್ತೆ ಅಂತ ಟೈಮ್ ಬರುತ್ತೆ, ಹೋಗ್ತೀವಿ, ಎಲ್ಲೋ ಆಫೀಸಿಗೆ ಕೆಲಸನೂ ಸಿಕ್ಕಿರುತ್ತೆ, ಆಫೀಸಲ್ಲಿ ಸಮಾಧಾನ ಇರೋದಿಲ್ಲ, ಕೆಲವೊಬ್ಬರಿಗೆ ಕೆಲಸನೇ ಇರೋದಿಲ್ಲ, ಎಲ್ಲಿ ಹುಡುಕ್ಲಿ ಅನ್ನೋದೊಂದು ಧಾವಂತ ಇರುತ್ತೆ. ಹೀಗೆ 108 ಸಮಸ್ಯೆಗಳನ್ನ ಹೊತ್ಕೊಂಡು ತಿರುಗ್ತಾನೆ ಇರ್ತೀವಿ. ಬಟ್ ಯಾರಾದರೂ ಒಬ್ಬರಿಗೆ ಆಸರಕ್ಕೆ ಸಿಗಬಾರ್ದಾ ಅಂತ ಹುಡುಕ್ತಾ ಇರ್ತೀವಿ. ಬಟ್ ಎಲ್ಲಿ, ಹೇಗೆ, ಯಾರಿಗೆ ಹೇಳ್ಕೊಳ್ಳಿ? ಯಾಕಂದ್ರೆ ತೀರಾ ಪರ್ಸನಲ್ ಆದ ವಿಚಾರಗಳನ್ನ ಯಾರ ಹತ್ರ ಆದ್ರೂ ಹೇಳ್ಕೋಬೇಕಂದ್ರೂ ಕೂಡ ಒಂಚೂರು ಮುಜುಗರಾಗುತ್ತಲ್ವಾ ಗೆಳೆಯರೇ? ನಾನು ಕೂಡ ಹೀಗೆ ಬೇಕಾದಷ್ಟು ಸಮಸ್ಯೆಗಳನ್ನ ಹೊತ್ಕೊಂಡು ತಿರುಗ್ದವನೆ, ಮನ್ಸಲ್ಲಿ ಇಟ್ಕೊಂಡು ಒದ್ದಾಡ್ದವನೆ. ಬಟ್ ಅವಾಗ ನನಗೊಬ್ರು ಸಿಕ್ಕರು ನೋಡ್ರಿ, ನಿಜಕ್ಕೂ ದೇವ್ರು ಹಾಗೆ ಬಂದ್ರು. ಅವರನ್ನ ನಾನು ಭೇಟಿ ಆದ ದಿನಗಳಿಂದ ಇವತ್ತಿನವರೆಗೆ ನಾನು ಕಾನ್ಫಿಡೆಂಟ್ ಆಗಿ ಬದುಕ್ತಾ ಇದ್ದೀನಿ. ಹೌದು ಗೆಳೆಯರೆ, ಎಲ್ರು ನೀವೇನಾದ್ರೂ ಕೆಲಸ ಮಾಡಿ ಕಾನ್ಫಿಡೆಂಟ್ ಆಗಿ ಜೀವನ ಮಾಡಬೇಕು, ಅಥವಾ ನಮ್ ಕೆಲಸ ಮಾಡಬೇಕು, ಅಥವಾ ಹಣಕಾಸಿನ ವ್ಯವಹಾರವನ್ನ ಸರಿಯಾಗಿ ನಿರ್ವಹಿಸಬೇಕು, ಸಂಬಂಧಗಳನ್ನ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ಯಾರಾದ್ರೂ ಒಬ್ರು ಗುರು ಈ ಸಮಯದಲ್ಲಿ ನಮಗ್ ಬೇಕಾಗ್ತಾರೆ. ಹಾಗಾಗಿ ಅಂಥವ್ರನ್ನೊಬ್ಬರನ್ನ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ. ಅವರು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಹೀಗೆ ನಮ್ಮ ಜೊತೆಗಿದ್ದು ಅಣ್ಣ, ತಮ್ಮ, ತಂದೆ, ಏನು ಬೇಕಾದ್ರೂ ಅನ್ಕೊಳ್ಳಿ, ನಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅಂಥವ್ರನ್ನೊಬ್ಬರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಇಲ್ಲಿವರೆಗೆ ಅವರು ಲಕ್ಷಾಂತರ ಜನಕ್ಕೆ ತರಬೇತಿ ಕೊಟ್ಟಿದ್ದಾರೆ. ಅಷ್ಟೇ ಯಾಕೆ, ಪೊಲೀಸ್ ಇಲಾಖೆಯಲ್ಲಿ ಬೇಕಾದಷ್ಟು ಗೊಂದಲಗಳಿರುತ್ತೆ, ಅಂಥವ್ರಿಗೆ ಈ ತರಬೇತಿ ಕೊಟ್ಟಿದ್ದಾರೆ. ನಮ್ಮ ಭಾರತದಲ್ಲದೆ ದೇಶ ವಿದೇಶಗಳಲ್ಲಿ ಕೂಡ ಇವರ ಖ್ಯಾತಿ ಹಬ್ಬಿದೆ. ಹಾಗಾಗಿ ಬನ್ನಿ, ತಡ ಮಾಡೋದು ಬೇಡ, ಅವ್ರನ್ನ ಪರಿಚಯ ಮಾಡಿಸೇ ಬಿಡ್ತೀನಿ. ಅವ್ರು ಬೇರೆ ಯಾರು ಅಲ್ಲ ಗೆಳೆಯರೇ, ಬೇಕಾದಷ್ಟು ಟಿವಿಗಳಲ್ಲಿ ನೋಡಿರ್ತೀರಿ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡಿರ್ತೀರಿ, ಮತ್ತು ಪುಸ್ತಕಗಳಲ್ಲಿ ಕೂಡ ಓದಿರಬಹುದು. ಅವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಸುರೇಶ್ ಶೈವಾ ಸರ್ ಅಂತ ಅವ್ರ ಹೆಸರು. ಬನ್ನಿ, ಅವರು ಮೈಂಡ್ ಥೆರಪಿಸ್ಟ್ ಕೂಡ ಹೌದು, ಮತ್ತು ವೆಲ್ತ್ ಎನರ್ಜಿ ಎಕ್ಸ್ಪರ್ಟ್ ಕೂಡ ಹೌದು. ಈ ಸರಣಿ ನೀವು ನೋಡ್ತಾ ಹೋಗಿ, ನಿಮ್ಮ ಸಮಸ್ಯೆಗಳು ಏನಿದ್ರು ಪರಿಹಾರ ಆಗೇ ಆಗುತ್ತೆ. ಯಾಕಂದ್ರೆ ಇಲ್ಲಿವರೆಗೆ ಲಕ್ಷಾಂತರ ಜನ ನಮ್ಮ ಕಣ್ಣೆದುರಿಗೆ ಫಲಿತಾಂಶ ಹೊಂದಿದವರೇ ಇದ್ದಾರೆ. ಹಾಗಾಗಿ ಅನುಮಾನ ಬೇಡ. ನಾನು ಇನ್ನೂ ಒಂದು ಹೇಳ್ತೀನಿ ಗೆಳೆಯರೇ, ನಾವು ಎಲ್ಲೋ ಸಂಕಟದಲ್ಲಿದ್ದಾಗ ಸಾಲ ಮಾಡಿ ಒದ್ದಾಡ್ತಾ ಇರ್ತೀವಲ್ವಾ, ಅವ್ರ ಮನೆ ಬಂದು ಬಾಗಿಲು ತಟ್ಟದಾಗ ಸಂಕಟ ಅನುಭವಿಸ್ತಾ ಇರ್ತೀವಲ್ವಾ, ಅಂಥವ್ರಿಗೆ ಕೂಡ ಇಲ್ಲಿ ಪರಿಹಾರ ಇದೆ. ನೀವು ಕುಟುಂಬವನ್ನು ನಿರ್ವಹಣೆ ಹೇಗೆ ಮಾಡಬೇಕು, ಹಣಕಾಸಿನ ವ್ಯವಸ್ಥೆಯನ್ನು ಹೇಗೆ ವ್ಯವಸ್ಥಿತವಾಗಿ ನೀವು ರೂಢಿಸಿಕೊಂಡು ಆ ಸಾಲವನ್ನು ಮುಟ್ಟಿಸ್ಬೇಕು, ಇಂಥವನ್ನೆಲ್ಲ ಬೇಕಾದಷ್ಟು ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲದೆ ರೇಖಿ ಥೆರಪಿಸ್ಟ್ ಕೂಡ ಇವ್ರು ಹೌದು. ಬನ್ನಿ, ತಡ ಮಾಡೋದು ಬೇಡ, ಅವ್ರನ್ನೇ ಮಾತಾಡಿಸ್ತೀನಿ. ನಿಮ್ಮ ಬೇಕಾದಷ್ಟು ಪ್ರಶ್ನೆಗಳನ್ನು ಅವ್ರ ಇದರಿಗೆ ರಾಶಿಯಾಗಿ ತಂದಿಟ್ಟಿದ್ದೀನಿ. ಅವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ, ಸುರೇಶ್ ಶೈವಾ ಅವರ ಈ ಆಧ್ಯಾತ್ಮಿಕ ಚಿಂತನೆಯ ವಿಡಿಯೋಗೆ ಮತ್ತು ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ತಾವು ಸಾಕ್ಷಿಯಾಗಲಿದ್ದೀರಿ. ಬನ್ನಿ, ಈ ವಿಡಿಯೋ ಸರಣಿಗೆ ತಮಗೆ ಸ್ವಾಗತ ಗೆಳೆಯರೇ. ಸರ್ ನಮಸ್ತೆ.
ನಮಸ್ಕಾರ ಸರ್. ಸುರೇಶ್ ಸೈವ ಸರ್, ನನಗೆ ಒಂದು ಕನಸು ಸರ್, ಭಾಳ ದಿವಸದಿಂದ ನಿಮ್ಮನ್ನು ಒಂದು ಬಾರಿ ಆದರೂ ಭೇಟಿ ಆಗಬೇಕು ಅಂತ. ಯಾವಾಗಲೂ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆದವ್ರನ್ನ ಭೇಟಿ ಆಗ್ತೀವಿ. ಈ ಸರಿ ನಿಮ್ಮನ್ನು ಭೇಟಿ ಆಗೋದ್ರಲ್ಲಿ ಒಂದು ನನ್ನ ಸ್ವಾರ್ಥ ಇತ್ತು. ಏನು ಅಂತ ಹೇಳಿದರೆ, ಆ ಪ್ರಶ್ನೆಯಿಂದನೇ ಇದನ್ನು ಶುರು ಮಾಡ್ತೀನಿ. ಏನು ಅಂತ ಹೇಳಿದರೆ, ನನ್ನ ಲೈಫಲ್ಲಿ ಸರ್, ನನ್ನ ಲೈಫ್ ಜರ್ನಿ ಶುರುವಾಗಿದ್ದು ಉದಾಹರಣೆ ಹೇಳ್ಬೇಕಾತಂತಂದರೆ, ಚಿಕ್ಕವನಿಂದಾಗಿಂದ ಸುಮಾರು ಪ್ರಯತ್ನಗಳನ್ನ ನಾನು ಮಾಡ್ತಾನೆ ಬಂದೀನಿ. ನಮ್ಮದು ಮೂಲತಃ ಕೃಷಿ. ಆಮೇಲೆ ಸ್ಕೂಲ್ಗೆ ಹೋದ್ವಿ, ಸರಿಯಾಗಿ ಅದು ಆಗಲಿಲ್ಲ ಅಂತ ಇನ್ನೇನೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಬಂದ್ವಿ. ಬೆಂಗಳೂರಿಗೆ ಬಂದಾಗ ಫೋಟೋಗ್ರಾಫರ್ ಆದೆ, ಅದನ್ನು ಅರ್ಧಕ್ಕೆ ಬಿಟ್ವಿ. ಆಮೇಲೆ ಇನ್ನೇನೋ ರಿಯಲ್ ಎಸ್ಟೇಟ್ ಹುತ್ತೈತಿ, ಅದಕ್ಕೆ ಹೋದ್ವಿ. ಸಡನ್ನಾಗಿ ಸಿನಿಮಾಗೆ ಬಂದ್ವಿ, ಅದು ಸೋತೋಯ್ತು ಅಂತ ಹೋಟೆಲ್ ಮಾಡಿದ್ವಿ. ಹೋಟೆಲ್ ಹೋಯ್ತು ಅಂತ ಇನ್ನೇನೇನೋ ಮಾಡಿದ್ವಿ. ಕೊನೆಗೆ ಈಗ ಯೂಟ್ಯೂಬಿಗೆ ಬಂದಿದ್ದೀವಿ. ನನ್ನ ಪ್ರಶ್ನೆ ಇರೋದು, ಇಷ್ಟೆಲ್ಲ ಮಾಡಿ ಸೋತು ಹೋಗಿದ್ದು ಯಾಕೆ ಅನ್ನೋ ಪ್ರಶ್ನೆಯಿಂದ ಇದು ಶುರು ಆಗ್ಲಿ ಅಂತ. ಇದು ಬಹಳ ಒಳ್ಳೆ ಪ್ರಶ್ನೆ. ಏನಂದ್ರೆ, ನಾನು ತುಂಬಾ ಸಮಯ ಇದನ್ನ ಹೇಳ್ತಾ ಇರ್ತೀನಿ. ಭಗವಂತ ಕೃಷ್ಣ ಇಡೀ ಪ್ರಪಂಚಕ್ಕೆ ಕೊಟ್ಟಿರುವಂತ ಕೊಡುಗೆನಲ್ಲಿ ನಾವು ಭಗವದ್ಗೀತೆ ಅಂತ ಏನ್ ಹೇಳ್ತೀವಿ, ಇವತ್ತಿನ ತನಕ ನಮ್ಗೆ ಬದುಕಲ್ಲಿ ಉತ್ತರ ಸಿಗದೇ ಇರುವಂತದ್ದು ಏನೂ ಇಲ್ಲ ಸರ್. ಏನೂ ಇಲ್ಲ, ಅದೆಲ್ಲವೂ ಭಗವದ್ಗೀತೆನಲ್ಲಿದೆ. ಅಷ್ಟು ಬ್ಯೂಟಿಫುಲ್ ಆಗಿರುವಂತದ್ದು. ನೀವೇನು ಪ್ರಶ್ನೆನ ಕೇಳಿದ್ರೆ ಅದಷ್ಟಕ್ಕೂ ಭಗವಂತ ಕೃಷ್ಣ ಆಲ್ರೆಡಿ ಸಾವಿರಾರು ವರ್ಷಗಳಿಂದನೇ ಉತ್ತರ ಕೊಟ್ಬಿಟ್ಟಿದ್ದಾನೆ. ಏನಂದ್ರೆ, ಒಂದ್ಸಲ ಹೀಗೇನೆ ಅರ್ಜುನ ಮತ್ತೆ ಕೃಷ್ಣ ಯುದ್ಧ ಭೂಮಿನಲ್ಲೆಲ್ಲ ಇರ್ತಾರೆ. ಆ ಯುದ್ಧ ಭೂಮಿನಲ್ಲಿ ಇರುವಂತ ಸಮಯದಲ್ಲಿ 18ನೇ ಅಧ್ಯಾಯ 73ನೇ ಶ್ಲೋಕದಲ್ಲಿ ಅರ್ಜುನ ಒಂದು ಮಾತನ್ನ ಹೇಳ್ತಾರೆ. ಏನಂದ್ರೆ, ನಾಶೋ ಮೋಹ, ಅಂದ್ರೆ ನನ್ನ ಮೋಹ ಏನಿತ್ತೋ ಆ ಮೋಹ ಅನ್ನುವಂಥದ್ದು ಇವತ್ತು ನಾಶ ಆಗೋಗಿದೆ. ಅದ್ರ ಜೊತೆಗೆ ಸ್ಮೃತಿರ್ಲಬ್ಧ, ನನ್ಗೇನೇ ನೆನಪು ಬರ್ಬೇಕಾಗಿತ್ತೋ ಅದೆಲ್ಲವೂ ವಾಪಸ್ಸು ನನಗೆ ನೆನಪು ಬಂದು ಕುತ್ಕೊಂಡ್ಬಿಟ್ಟಿದೆ. ತತ್ ಪ್ರಸಾದಾನ್ ಮಾಯಾಚ್ಯುತ ಸ್ಥಿತೋ ಸ್ಮಿಗತೆ ಸಂದೇಹ ಕರಿಷ್ಯೆ ವಚನಂ ತವ ಅಂತ. ಅಂದ್ರೆ ನನಗೆ ಇವತ್ತಿನ ತನಕ ಏನೇನೆಲ್ಲ ರಿಯಲೈಸೇಷನ್ ಆಗ್ಬೇಕಾಗಿತ್ತು ಎಲ್ಲವೂ ಆಗೋಯ್ತು ಭಗವಂತ. ನಾನು ಇವತ್ತಿಂದ ಎನ್ಲೈಟೆಂಡ್ ವಾರಿಯರ್ ಆಗಿ, ಅಥವಾ ನಾನು ಅರಿವಿಂದ ಇರುವ ಹಾಗೆ ನಾನು ಯುದ್ಧವನ್ನ ಮಾಡ್ತೀನಿ ಅಂತ ಭಗವಂತನದ ಅವನು ಸರೆಂಡರ್ ಆಗ್ಬಿಡ್ತಾನೆ. ಅಟ್ ದ ಸೇಮ್ ಟೈಮ್ ನೀವು ಇದನ್ನ ಕೇಳಿರ್ತೀರಿ, ಸಂಜಯ ಇನ್ನೊಂದು ಆಸ್ಥಾನದಲ್ಲಿ ನಿಂತ್ಕೊಂಡು ಅವನು ಧೃತರಾಷ್ಟ್ರಂಗೆ ಅಲ್ಲಿ ನಡೀತಾ ಇರುವಂತ ಟೆಲಿಕಾಸ್ಟ್ ಅನ್ನ ಮಾಡ್ತಿರ್ತಾರೆ, ಏನ್ ನಡೀತಾ ಇದೆ ಅಂತ. ಅವ್ರೂ ಸಹ ಆ ವಾಯ್ಸ್ ಮೆಸೇಜ್ ಎಲ್ಲ ಅರ್ಥ ಆಗ್ತಾ ಇರುತ್ತೆ. ಇದನ್ನ ಧೃತರಾಷ್ಟ್ರಂಗೆ ಹೇಳಿದಾಗ ಧೃತರಾಷ್ಟ್ರ ಅಂತಾರೆ, ಎಂತ ಕಳ್ಳ ಇರ್ಬೇಕಾ ಕೃಷ್ಣ. ಭಗವಂತ ಕೃಷ್ಣನ ವಾಕ್ಯವನ್ನ ಕೇಳದಂತ ಅರ್ಜುನ ಎನ್ಲೈಟನ್ ಆದ. ಅದೇ ವಾಕ್ಯವನ್ನ ಕೇಳದಂತ ಧೃತರಾಷ್ಟ್ರ ಕೋಪಗೊಂಡ. ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲೂ ಅಷ್ಟೇನೆ ಬಹಳಷ್ಟು ಸಮಯ, ಈಗ ನೋಡಿ ತುಂಬಾ ಜನ ಎಲ್ಲ ಬಿಸ್ನೆಸ್ ಮಾಡ್ತಿರ್ತಾರೆ ಅಥವಾ ಜಾಬ್ ಮಾಡ್ತಿರ್ತಾರೆ. ಅವ್ರುಗಳು ಯಾರನ್ನ ಬೇಕಾದ್ರೂ ಕೇಳಿ, ಈಗ ನೋಡಿ ಬಿಸ್ನೆಸ್ ಮಾಡ್ತಿರೋರು, ಇವಾಗ AI ಅಂತೆಲ್ಲ ಇದೆ, ನಿಮ್ಗೆ ಗೊತ್ತಿದೆ ಅಲ್ವಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅಡಾಪ್ಟ್ ಮಾಡ್ಕೊಳಕ್ ರೆಡಿ ಇರೋದಿಲ್ಲ, ಆದ್ರೆ ಅವರು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಮಾಡ್ಬೇಕು. ತುಂಬಾ ಜನ ಜಾಬ್ ಮಾಡ್ತಿರೋರು ಪ್ರಮೋಷನ್ ಬೇಕು ಸರ್ ನನಗೆ ಅಂತ ಹೇಳ್ತಾರೆ. ಆದ್ರೆ ಆ ಪ್ರಮೋಷನ್ ಬೇಕು ಅಂತ ಹೇಳಿದಾಗ ಅವರ ಲೀಡರ್ಶಿಪ್ ರೋಲ್ಸ್ ಗಳಲ್ಲಿ ಇರುವಂತವ್ರು ಏನಾದ್ರು ಫೀಡ್ಬ್ಯಾಕ್ಸ್ ಗಳನ್ನ ಹೇಳಿದ್ರೆ ಅದನ್ನ ಎಕ್ಸೆಪ್ಟ್ ಮಾಡೋದಕ್ಕೆ ಅವ್ರು ರೆಡಿ ಇರೋದಿಲ್ಲ. ಸೊ ಸೇಮ್ ವೇ ಈಗ ನೋಡಿ ಬಿಸ್ನೆಸ್ ಮಾಡ್ತಿರ್ತಾರೆ, ಈಗ ಯಾರೋ ಒಬ್ಬ ಕಸ್ಟಮರ್ ಬಂದ್ಬಿಟ್ಟು ಏನೋ ಒಂದು ಫೀಡ್ಬ್ಯಾಕ್ ಕೊಡ್ತಾರೆ. ಆ ಫೀಡ್ಬ್ಯಾಕ್ ಅನ್ನ ಇವರು ಯಾರ ಸ್ಥಾನದಲ್ಲಿ ನಿಂತ್ಕೊಂಡು ತಗೊಳ್ತಾರೆ ಅನ್ನೋದ್ರ ಮೇಲೆ ಅವ್ರ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗ್ತಾರೆ ಇಲ್ವಾ ಅಂತ ಗೊತ್ತಾಗುತ್ತೆ. ಅಂದ್ರೆ ಇವರು ಅರ್ಜುನನ್ ಸ್ಥಾನದಲ್ಲಿ ನಿಂತ್ಕೊಂಡು ಆ ಫೀಡ್ಬ್ಯಾಕ್ ನ ತಗೋತಾ ಇದಾರಾ ಅಥವಾ ಧೃತರಾಷ್ಟ್ರನ್ ಸ್ಥಾನದಲ್ಲಿ ನಿಂತ್ಕೊಂಡು ಆ ಫೀಡ್ಬ್ಯಾಕ್ ನ ತಗೊಳ್ತಾ ಇದಾರ ಅಂತ. ಅರ್ಜುನನ್ ಸ್ಥಾನದಲ್ಲಿ ನಿಂತ್ಕೊಂಡು ಕಸ್ಟಮರ್ ಏನ್ ಹೇಳ್ತಾ ಇದಾರೆ, ನನ್ನ ರಿಪೋರ್ಟಿಂಗ್ ಮ್ಯಾನೇಜರ್ ಏನ್ ಹೇಳ್ತಾ ಇದಾರೆ ಅನ್ನುವಂತ ಬರ್ದಲ್ಲಿ ತಗೊಂಡ್ರೆ ಅವನು ನೆಕ್ಸ್ಟ್ ಲೆವೆಲ್ ಸಕ್ಸಸ್ ನ ಕಾಣಿಸ್ತಾ ಹೋಗ್ತಾನೆ. ಅದೇನೇ ಏನಾದ್ರು ಧೃತರಾಷ್ಟ್ರನ್ ಸ್ಥಾನದಲ್ಲಿ ಏನಾದ್ರು ಅವ್ನು ನಿಂತ್ಕೊಂಡು ಯೋಚನೆಗಳನ್ನ ಮಾಡ್ತಾ, ಓ ಇವ್ನು ನನ್ನನ್ನ ಬೇಕು ಅಂತ ಮಾಡ್ತಾ ಇದ್ದಾನೆ, ಈ ಕಸ್ಟಮರ್ಗೆ ಬುದ್ಧಿ ಇಲ್ಲ, ಅದೇ ಪ್ರಕಾರ ಅವ್ರು ಅನ್ಕೊಂಡು ಹೋದ್ರೆ ಆಬ್ವಿಯಸ್ಲಿ ಅವ್ರ ಬಿಸ್ನೆಸ್ ಇಂದ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಿಕ್ ಸಾಧ್ಯನೇ ಇಲ್ಲ. ಒಂದೇ ವಾಕ್ಯದಲ್ಲಿ ನನಗೆ ಆನ್ಸರ್ ಸಿಕ್ಬಿಡ್ತು ನಾನು ಎಲ್ಲಿದ್ದೆ ಅಂತ. ಸೊ ಹಾಗಾಗಿ ನಾನು ಯಾವಾಗ್ಲೂ ಹೇಳುವಂಥದ್ದು, ಬದುಕಲ್ಲಿ ನಾವು ಇವತ್ತಿನ ತನಕ ಏನೇನೆಲ್ಲ ಫೀಡ್ಬ್ಯಾಕ್ಸ್ ಗಳನ್ನ ತಗೊಂಡಿರ್ತೀವಿ, ಅಥವಾ ಇವತ್ತಿನ ತನಕ ನಮ್ಮ ಕಸ್ಟಮರ್ಸ್ ಗಳ ಏನೋ ಬಿಸ್ನೆಸ್ ಮಾಡ್ತಾ ಇದ್ರೆ, ನೀವು ಕಸ್ಟಮರ್ ಬಂದು ಏನಾದ್ರು ಹೇಳಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕಾಗಿರುತ್ತೆ. ಯಾಕಂದ್ರೆ ನಿಮ್ಮ ಇಡೀ ಬಿಸ್ನೆಸ್ ನಿಂತಿರುವಂತದ್ದೇ ಪ್ರತಿಯೊಬ್ಬ ಕಸ್ಟಮರ್. ಅದಕ್ಕೆ ನಾವೆಲ್ಲ ಕಸ್ಟಮರ್ಸ್ ಗಳನ್ನ, ಕ್ಲೈಂಟ್ಸ್ ಗಳನ್ನ ದೇವರು ಅಂತ ಕರಿತೀವಲ್ವಾ. ಗ್ರಾಹಕರೇ ದೇವರು ಅಂತ ಹೇಳ್ಬಿಟ್ಟು ಯಾಕೆ ಬೋರ್ಡ್ ಹಾಕಿರ್ತಾರೆ, ಸುಮ್ಮನೆ ಬೋರ್ಡ್ಗಲ್ಲ. ಅವ್ರು ಏನಾದ್ರು ಹೇಳಿದ್ರೆ ಅದಕ್ಕೊಂದು ಮೀನಿಂಗ್ ಇರುತ್ತೆ. ಸೊ ಇವತ್ತಿನ ಆಚೆಗೆ ನನ್ನ ಸಜೆಷನ್ ಏನಂದ್ರೆ, ಈ ಜಾಬ್ ಮಾಡ್ತಾ ಇರೋದು ಬಿಸ್ನೆಸ್ ಮಾಡ್ತಾ ಇರಿ, ಇವೆರಡು ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ನಾನು ಧೃತರಾಷ್ಟ್ರನ್ ತರ ಯೋಚನೆ ಮಾಡ್ತಾ ಇದ್ದೀನಾ ಅಥವಾ ಅರ್ಜುನನ್ ತರ ಯೋಚನೆ ಮಾಡ್ತಾ ಇದ್ದೀನ ಅಂತ. ನಿಮ್ಗೆ ಅರ್ಥ ಆಗುತ್ತೆ ನನ್ನ ಸಕ್ಸಸ್ ಎಲ್ಲಿದೆ ಅಂತ ಹೇಳಿ.
ಅಂದ್ರೆ ನಾವು ಬಂಡವಾಳ ತರೋದ್ರಲ್ಲಿ ಕಷ್ಟಪಟ್ಟಿರ್ತೀವಿ, ಜಾಗ ನೋಡೋದ್ರಲ್ಲಿ ಕಷ್ಟಪಟ್ಟಿರ್ತೀವಿ ಅಲ್ವಾ, ಎಲ್ಲವನ್ನೂ ಮಾಡಿರ್ತೀವಿ, ಇಂಥದ್ರಲ್ಲಿ ಸೋತ್ ಹೋಗ್ಬಿಟ್ಟಿರ್ತೀವಿ. 100%. ಸೊ ಇದ್ರ ಜೊತೆಗೆ ಇನ್ನ ಒಂದು ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ನೋಡಿ ಒಂದಿಬ್ರು ಫ್ರೆಂಡ್ಸ್ ಇದ್ದಾರೆ, ಅವ್ರಿಬ್ರಿಗೂ ಬಾಯಾರಿಕೆ ಆಗಿದೆ ಅಂತ ಅವ್ರಿಬ್ರು ಒಂದು ಹರಿಯುವಂತ ನದಿ ಹತ್ರ ನಿಂತಿದ್ದಾರೆ. ಒಬ್ಬ ವ್ಯಕ್ತಿ ನೀರ್ ಕುಡಿಬೇಕು ಅಂತ ಹೇಳ್ಬಿಟ್ಟು ಇಬ್ರಿಗೂ ಇದೆ, ಆದ್ರೆ ಒಬ್ಬ ಏನ್ ಮಾಡ್ತಾನೆ, ಲೋಟ ಇರುತ್ತೆ ಅವನ ಹತ್ರ, ಲೋಟ ಅಥವಾ ಕುಡಿಯಲಿಕ್ಕೆ ಏನ್ ಎಕ್ವಿಪ್ಮೆಂಟ್ ಬೇಕಾದಿರತ್ತೆ, ಅದನ್ನ ನದಿಯ ಸರಿಯಾಗಿ ಅಂದ್ರೆ ಲೋಟನ ಸರಿಯಾದ ರೀತಿಯಲ್ಲಿ ಇಟ್ಕೊಂಡಾಗ ಆ ಲೋಟಕ್ಕೆ ನೀರ್ ತುಂಬುತ್ತೆ, ಅವ್ನು ಕುಡಿಬಹುದು. ಅದೇ ಇನ್ನೊಬ್ಬ ವ್ಯಕ್ತಿ ಆ ಲೋಟನ ಉಲ್ಟಾ ಇಟ್ಕೊಂಡಿದ್ರೆ ನೀರ್ ತುಂಬುತ್ತೆ ಅದಕ್ಕೆ? ಖಂಡಿತ ತುಂಬೋದಿಲ್ಲ. ಸೊ ಸೇಮ್ ವೇ ಜಗತ್ತಿನಲ್ಲಿ ಇವತ್ತೆಲ್ಲಾ ಜ್ಞಾನ ಅವೈಲಬಲ್ ಇದೆ ಸರ್, ಫ್ರೀ ಆಗಿದೆ. ನಿಮ್ದೇ ಚಾನಲ್ ಹೋದ್ರು 1000 ವಿಷಯ ಕಲಿಬಹುದು ಅಲ್ವಾ. ಸೊ ಎಲ್ಲವೂ ಅವೈಲಬಲ್, ಫ್ರೀ ಆಗಿ ಅವೈಲಬಲ್ ಇದೆ. ಆದ್ರೆ ಒಬ್ಬ ಮನುಷ್ಯ ಎಷ್ಟು ಪ್ರಮಾಣದಲ್ಲಿ ಅದನ್ನ ಒಳಗಡೆಯಿಂದ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಏನು ಅಂತ ಹೇಳಿದ್ರೆ, ಅವನು ಲೋಟನ ಹಿಂಗ್ ಹಿಡ್ಕೊಂಡು ನಿಂತಿದ್ದಾನ, ಉಲ್ಟಾ ಹಿಡ್ಕೊಂಡು ನಿಂತಿದ್ದಾನ ಅನ್ನೋದೇ ಇಂಪಾರ್ಟೆಂಟ್ ಅವನ ಲೈಫಲ್ಲಿ. ಈಗ ನೋಡಿ, ಬಹಳಷ್ಟು ಜನ ಬಿಸ್ನೆಸ್ ಮಾಡ್ತಾ ಇರೋರೆಲ್ಲ ನಮ್ಮ ಹತ್ರ ಎಲ್ಲ ಸೆಷನ್ಸ್ಗಳೆಲ್ಲ ಮಾಡ್ಬೇಕಾದ್ರೆ, ನಾವು ನಮ್ಮ ಕ್ಲಾಸಸ್ ಅಲ್ಲೆಲ್ಲ ತುಂಬಾ ಜನ ಬಿಸ್ನೆಸ್ ಮಾಡ್ಬೇಕಾದವರೆಲ್ಲ ಬರ್ತಿರ್ತಾರೆ. ಅವ್ರುಗಳೆಲ್ಲ ಬಂದಾಗ ಅವ್ರನ್ನ ಒಂದು ಕ್ವಶನ್ ಕೇಳ್ತೀನಿ, ಏನಪ್ಪ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ ಇಷ್ಟೊಂದು ವರ್ಷಗಳು, ಎಷ್ಟು ಜನ ಕಸ್ಟಮರ್ಸ್ ಗಳನ್ನ ಟೋಟಲ್ ಹ್ಯಾಂಡ್ಲ್ ಮಾಡಿದೀರಿ ನೀವು? ಮೇ ಬಿ ಒಂದ್ 4,000-5,000 ಇರ್ಬೋದು ಸರ್, ಒಂದು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾರೆ. ಓಕೆ, ಅಷ್ಟು ಜನ ಡೇಟಾ ಎಲ್ಲಿದೆ ನಿಮ್ಮ ಹತ್ರ? ಅವೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿಲ್ಲ. ಅಂದ್ರೆ ನಿಮ್ಗೆ ಒಬ್ಬ ಕಸ್ಟಮರ್ ಬಂದವನು ಮತ್ತೆ ಅವ್ನ ರೆಪ್ಯುಟೇಷನ್ ಆಗಿ ಬರಬೇಕು ಅಂತ ಹೇಳಿದ್ರೆ ಅವನಿಂದ ನೀವು ಫೀಡ್ಬ್ಯಾಕ್ಸ್ ಗಳನ್ನ ಈಸ್ಕೊಂಡಿಲ್ಲ, ಹಂಗಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿಂದ ಆಚೆಗೆ ಬಿಲ್ಡ್ ಆಗ್ತಾ ಇರಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್, ಅಮೆಝಾನ್ ಫೌಂಡರ್ ಜೆಫ್ ಬ್ಯಾಜೋಸ್ ಅವರು ಒಂದು ಮಾತನ್ನ ಹೇಳ್ತಾರೆ, ಏನಂದ್ರೆ ನನ್ನ ಬಿಸ್ನೆಸ್ ನಡೀತಾ ಇರೋದೇ 80% ಆಫ್ ಮೈ ಬಿಸ್ನೆಸ್ ನಡೀತಾ ಇರೋದೇ ರಿಪೀಟಿಂಗ್ ಕಸ್ಟಮರ್ಸ್ ಗಳಿಂದ. ಬಟ್ ತುಂಬಾ ಜನ ಬಿಸ್ನೆಸ್ ಮನ್ಗಳು ಏನ್ ಮಾಡ್ತಾರೆ ಗೊತ್ತಾ ತಪ್ಪನ್ನ? ತುಂಬಾ ಜನ ಜಾಬ್ ಮಾಡೋರು ಈ ತಪ್ಪು ಮಾಡ್ತಾರೆ. ಯಾರಾದ್ರೂ ಒಬ್ರು ಕಸ್ಟಮರ್ ಬಂದು ಏನಾದ್ರೂ ಒಂದು ಫೀಡ್ಬ್ಯಾಕ್ ಕೊಟ್ರು ಅಂತ ಇಟ್ಕೊಳ್ಳಿ, ನೋಡಿ ನಿಮ್ ಬಿಸ್ನೆಸ್ ಅಲ್ಲಿ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನಿಮ್ದ್ರಲ್ಲಿ ಈಗ ಒಂದ್ ರೆಸ್ಟೋರೆಂಟ್ ಬಿಸ್ನೆಸ್ ಅಂತ ಹೇಳಿದ್ರೆ ನಿಮ್ಗೆ ಫುಡ್ ಸರಿ ಇಲ್ಲ, ಅದಿಲ್ಲ. ಇವನೇನ್ ಬಂದ್ ಹೇಳೋದು, ನನ್ಗೆ ಗೊತ್ತಿದೆ ನನ್ ಫುಡ್ ಹೆಂಗಿದೆ ಅಂತ ಹೇಳಿ ಕಸ್ಟಮರೇ ಬುದ್ಧಿ ಇಲ್ಲ ಅನ್ಕೊಂಡ್ರೆ ಒಂದ್ ಲೋಟನ ಉಲ್ಟಾ ಇಟ್ಕೊಂಡಿದ್ದಾನೆ ಅಂತ ಬರುತ್ತೆ. ಸೊ ಎಲ್ಲ ಲೋಟ ಉಲ್ಟಾ ಹಿಡ್ಕೊಂಡಿರೋರು ನಾವೀಗ ನದಿಯಲ್ಲೇ ಇದೀವಿ, ಲೋಟ ಉಲ್ಟಾ ಹಿಡ್ಕೊಂಡಿದೀವಿ 100%. ಸೊ ಹಂಗಾಗಿನೇ ನೀವು ಯಾವ ರೀತಿನಲ್ಲಿ ನಿಂತಿರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಹಿಂಗೆ ಸುಮಾರು ಜನ ಹೇಳಿರ್ತಾರೆ ಸರ್, ಇದೇನು ಹಂಗೆ ನಾವು ಕೂಡ ಬಿಸ್ನೆಸ್ಸಿಗೆ ಬರ್ಬೇಕಾದ್ರೆ, ಇನ್ನೇನೋ ಮಾಡ್ಬೇಕಾದ್ರೆ ಪುಸ್ತಕ ಓದಿರ್ತೀವಿ, ಹೇಳಿರ್ತೀವಿ, ಯಾರ್ಯಾರ್ದೋ ಕೇಳಿರ್ತೀವಿ, ಏನೇನು ಎಲ್ಲ ಪ್ರಯತ್ನಗಳನ್ನ ಮಾಡಿರ್ತೀವಿ ಸರ್. ಆ ಮನುಷ್ಯನಿಗೆ ಅದಕ್ಕೆ ಏನಂತಿರೋ ಗೊತ್ತಿಲ್ಲ. ಯಾಕೆ ಕೇಳಿಸಿಕೊಳ್ಳುವ ಗುಣ ನಮಗಿಲ್ಲ? ಅದಕ್ಕೇನು ಬಂಡವಾಳ ಕೊಡ್ಬೇಕಾಗಿಲ್ಲ, ದುಡ್ಡು ಕೊಡ್ಬೇಕಾಗಿಲ್ಲ, ಯಾರೋ ಒಂದು 4 ಮಾತು ಒಳ್ಳೇದು ಹೇಳ್ತಂದ್ರೆ ಯಾಕೆ ಕೇಳಿಸ್ಕೋಬಾರ್ದು ನಾವು? ಯಾಕೆ ಆ ಬುದ್ಧಿ ಬರುತ್ತೆ ಅಂತ ನೋಡಿ. ಅಟ್ ದ ಸೇಮ್ ಟೈಮ್ ಈಗ ಒಬ್ಬ ರೆಸೆಪ್ಟಿವಿಟಿ ಅಂತ ಹೇಳ್ತೀವಿ. ಅದಕ್ಕೆ ರೆಸೆಪ್ಟಿವಿಟಿ ಅಂತ ಹೇಳಿದ್ರೆ ಏನನ್ನಾದ್ರೂ ಸ್ವೀಕಾರ ಮನೋಭಾವದಿಂದ ನೋಡ್ತಾ ಇದ್ದೀರಾ ಅಥವಾ ರಿಜೆಕ್ಷನ್ ಮನೋಭಾವದಿಂದ ನೋಡ್ತಾ ಇದ್ದೀರಾ? ಈಗ ಸಿಂಪಲ್ ಒಂದು ಉದಾಹರಣೆ ಹೇಳ್ತೀನಿ. ಒಬ್ರು ಒಂದು ಸಣ್ಣದೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಒಂದು ಪ್ರಾವಿಷನ್ ಸ್ಟೋರ್ ನಡೆಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ಪ್ರಾವಿಷನ್ ಸ್ಟೋರ್ ಅನ್ನ ನಡೆಸ್ತಾ ಇದ್ದಂತ ವ್ಯಕ್ತಿ ಅವನು ಅಪ್ಗ್ರೇಡ್ ಆಗೋದಕ್ಕೆ ನೋಡ್ತಾ ಇದ್ದಾನ, ಅಥವಾ ಅಯ್ಯೋ ನಮ್ಮಪ್ಪ ಏನಪ್ಪ ನನ್ಗೆ ಇದೊಂದು ಅಂಗಡಿ ತಕ್ಕೊಟ್ಟಿದ್ದಾರೆ, ಇದೇ ಅಂಗಡಿನ ಮುಂದುವರ್ಸ್ಕೊಂಡು ಹೋಗ್ಬಿಡೋಣ ಅನ್ನೋಂತ ನಿರ್ಧಾರ ಮಾಡ್ತಿರ್ತಾನ ಅನ್ನೋದ್ರ ಮೇಲೆ ಅವನ ಉನ್ನತಿ ಅಥವಾ ಅವನತಿ ನಿರ್ಧಾರ ಆಗ್ತಾ ಇರತ್ತೆ. ಅವನು ಉನ್ನತಿ ಆಗ್ಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಬ್ಯೂಟಿಫುಲ್ ಮಾತಿದೆ, ವಾಟ್ ಗಾಟ್ ಯು ಹಿಯರ್ ವಿಲ್ ನಾಟ್ ಗೆಟ್ ಯು ದೇರ್ ಅಂತ. ನಿಮ್ಮನ್ನ ಇಲ್ಲಿವರೆಗೆ ಏನ್ ಕರ್ಕೊಂಡ್ ಬಂತೋ ಮುಂದೆ ಅದನ್ನ ನಿಮ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಬೇರೆದಂತ ಸ್ಕಿಲ್ ಬೇಕಾಗಿರುತ್ತೆ. ಆ ಸ್ಕಿಲ್ ನ ನೀವು ಡೆವಲಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ನೀವು ರೆಸೆಪ್ಟಿವ್ ಆಗಿರ್ಬೇಕು. ಯಾವುದೇ ಒಂದು ವಿಷಯಗಳು ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್. 100%. ಕೇಳಿಸಿಕೊಳ್ಳುವ ಗುಣ ಇರಬೇಕು ಮೊದಲು. 100%. ಓಕೆ ಓಕೆ ಓಕೆ. ನಾವು ಮೂಲ ಬಂಡವಾಳ ತಂದ್ರೆ ಸಾಕು ಅಂತ ಒದ್ದಾಡ್ತಿರ್ತೋ, ಬಟ್ ಇವು ಸಣ್ಣ ತಿಂಕು ಬಟ್ ದೊಡ್ಡ ಲಾಭ ತಂದು ಕೊಡುತ್ತೆ ಅಂತ ಹೇಳ್ತೀವಿ. ಈಗ ನಿಮ್ಗೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀವಿ. ಎಲ್ಲರೂ ವೆಬ್ಸೈಟ್ಗೆ ಲಾಗಿನ್ ಆದಾಗ ತುಂಬಾ ಜನಗಳು ಸೈನ್ ಅಪ್ ಮಾಡ್ತಿರಲ್ಲ, ಯಾಕಂದ್ರೆ ಅದ್ರೊಳಗಡೆ ನಿಮ್ ನೇಮು, ಲಾಸ್ಟ್ ನೇಮು, ಇಮೇಲ್ ಐಡಿ, ಮೊಬೈಲ್ ನಂಬರು ಇವೆಲ್ಲ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ. ಒಬ್ಬ ಮಾರ್ಕೆಟಿಂಗ್ ಜೀನಿಯಸ್ ಏನ್ ಮಾಡ್ತಾನಂದ್ರೆ ಅದೇ ಇನ್ಫಾರ್ಮೇಶನ್ಸ್ ಗಳನ್ನ ವರ್ಡ್ ಅನ್ನ ಚೇಂಜ್ ಮಾಡ್ತಾನೆ. ಅಂದ್ರೆ ನೀವು ಇದನ್ನ ಹೇಳಿದ ತಕ್ಷಣ ಓ ಕರೆಕ್ಟ್ ಅಲ್ವಾ ಅಂತ ನಿಮ್ಗೂ ಅನ್ಸುತ್ತೆ. ನಿಮ್ಗೆ ಈಗ ಒಂದು ವೆಬ್ಸೈಟ್ ಬರುತ್ತೆ, ಅಲ್ಲಿ ಒಂದು ಫಾರ್ಮ್ ಫಿಲ್ ಅಪ್ ಮಾಡೋದಕ್ಕೆ ಹೇಳಿರ್ತಾರೆ, ನಿಜವಾಗ್ಲೂ ನೀವು ಮಾಡ್ತೀರಾ ಸರ್? ಇಲ್ಲ, ಮಾಡಲ್ಲ. ಯಾಕೆ? ನಮ್ಗೆ ಸೋಂಬೇರಿತನ ಅಲ್ಲ, ನಮ್ಗೆ 2 ಸೆಕೆಂಡ್ 3 ಸೆಕೆಂಡ್ ಆಗ್ಬೋದು ಟೈಮ್ ಅದು, ಅಯ್ಯೋ ಯಾವನ್ ಮಾಡ್ತಾನೋಗಪ್ಪ ಅಂತ ಎಲ್ರಿಗೂ ಅನ್ಸುತ್ತದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಷಯ ನೋಡಿ,
ಅವ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಬ್ಬ ಜೀನಿಯಸ್ ಆಗಿರೋನು ಕಂಟಿನ್ಯೂ ಆಸ್ ಅ ಗೆಸ್ಟ್ ಅಂತ ಮಾಡ್ತಾನೆ ಅಷ್ಟೇ. ಒಂದು ಸಣ್ಣ ಟ್ವೀಕ್ ಅದಲ್ವಾ. ಅಂದ್ರೆ ಡೈರೆಕ್ಟ್ ಫಾರ್ಮ್ ಫಿಲ್ ಮಾಡಿ ಅಂತ ಹೇಳ್ತಾ ಇಲ್ಲ ವೆಬ್ಸೈಟ್ ಅಲ್ಲಿ, ಕಂಟಿನ್ಯೂ ಆಸ್ ಅ ಗೆಸ್ಟ್. ಅಲ್ಲಿ ಏನ್ ಮಾಡ್ತೀರಾ ನೀವು, ನೇಮು ಮತ್ತೆ ಮೊಬೈಲ್ ನಂಬರ್, ಇಮೇಲ್ ಐಡಿ ಅಷ್ಟೇ ಕೇಳ್ತಾ ಇದ್ದೇನೆ ಅವನು. ಆದ್ರೆ ಫ್ಯಾಕ್ಟ್ ಏನಂತ ಹೇಳಿದ್ರೆ, ನೀವು ಒರಿಜಿನಲಿ ಫಾರ್ಮ್ ಏನ್ ಫಿಲ್ ಮಾಡ್ತಿದ್ರೋ ಅಷ್ಟೇ ಇನ್ಫಾರ್ಮೇಶನ್ ಇರುತ್ತೆ, ಬಟ್ ಕಂಟಿನ್ಯೂ ಆಸ್ ಅ ಗೆಸ್ಟ್ ಅಂತ ಒಂದೇ ಒಂದು ಆಪ್ಷನ್ ಇದ್ದ ಕಾರಣ ನೀವು ಆ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ತೀರಿ. ಅಯ್ಯೋ ಬರೀ ಗೆಸ್ಟ್ ತರ ತಾನೆ, ಹೆಂಗಿದ್ರು ನಾನು ಒರಿಜಿನಲ್ ವೆಬ್ಸೈಟ್ ಅಲ್ಲಿ ಹೋಗ್ತಾ ಇಲ್ವಲ್ಲ ಅನ್ನುವಂತ ಆಧಾರಕ್ಕೆ. ಅಂದ್ರೆ ಸಣ್ಣ ಸಣ್ಣ ಟ್ವೀಕ್ಸ್ ಗಳು ದೊಡ್ಡ ದೊಡ್ಡ ಬದಲಾವಣೆಗಳನ್ನ ತರುತ್ತೆ. ದೊಡ್ಡ ದೊಡ್ಡ ವಿಷಯಗಳು ಯಾವಾಗ್ಲೂ ಬದಲಾವಣೆಗಳನ್ನ ತರೋದಿಲ್ಲ. ಸಣ್ಣ ಸಣ್ಣ ವಿಷಯಗಳು ನಮ್ಮ ಲೈಫಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮೋಸ್ಟ್ಲಿ ಈಗ ನಾವು ದೊಡ್ಡ ದೊಡ್ಡವ್ರನ್ನ ನೋಡ್ತಾನೆ ಇದೀವಿ, ಮೋಸ್ಟ್ಲಿ ಇಂಥ ಸಣ್ಣ ಸಣ್ಣ ಕಾರಣಗಳಿಂದ ಅವ್ರ ಮೇಲೆ ಬಂದಿದ್ದಾರೆ ಅಂತೀರಿ ಹಾಗಾದ್ರೆ? ಅದಕ್ಕೆ ಟಾಟಾ ಬಿರ್ಲಾ ತಗೋಬಹುದು, VRL ತಗೋಬಹುದು, ಇನ್ನೊಬ್ರನ್ನ ತಗೋಬಹುದು, ಮತ್ತೊಬ್ರನ್ನ ತಗೋಬಹುದು. ನೋಡಿ ಸರ್, ನಾನು ಇದೊಂದು ಸ್ವಲ್ಪ ಫಿಲಾಸಫಿ ಅಂತ ಅನಿಸ್ಬೋದು, ಆದ್ರೆ ಇದನ್ನ ತುಂಬಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬರನ್ನು. ಯಾರೇ ಬಿಸ್ನೆಸ್ ಮಾಡ್ತಾ ಇರ್ಲಿ ಅಥವಾ ಯಾರೇ ಜಾಬ್ ಮಾಡ್ತಾ ಇರ್ಲಿ. ಈಗ ನಮ್ಮ ಕ್ಲಾಸಸ್ ಅಲ್ಲೂ ಫಸ್ಟ್ ನಾನು ಯಾಕೆ ಮೈಂಡ್ ಸೆಟ್ ಬಗ್ಗೆ ವರ್ಕ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಇದೇ ರೀಸನ್. ಯಾಕಂದ್ರೆ ಮನುಷ್ಯನ ಮೈಂಡ್ ಸೆಟ್ ಪ್ರಾಪರ್ ಆಗಿಲ್ಲ ಅಂದ್ರೆ ಅವ್ನು ಏನ್ ಮಾಡಿದ್ರು ಸಕ್ಸಸ್ಫುಲ್ ಆಗೋದಿಕ್ಕಾಗೋದಿಲ್ಲ. ನೋಡಿ, ಒಂದು ಗಾಳಿ ಎಲೆಯನ್ನ ಅಳ್ಳಾಡ್ಸುತ್ತೆ, ಆದ್ರೆ ಅದು ಬೀಳುವ ದಿಕ್ಕು ಎಲೆ ಎಷ್ಟು ತೂಕ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಸೇಮ್ ವೇ ಜೀವನದಲ್ಲಿ ಬರುವಂತ ಅನೇಕ ಗಾಳಿಗಳಿಗೆ ನೀವು ಎಷ್ಟು ತೂಕವಾಗಿದ್ದೀರಿ ಅಂದ್ರೆ ನಿಮ್ಮ ಒಳಗಡೆ ಇರುವಂತಹ ಸ್ಥಿರತೆ ಎಷ್ಟು ಚೆನ್ನಾಗಿದೆ, ನೀವು ಎಲ್ಲಾ ಫ್ಯಾಕ್ಟರ್ಸ್ ಗಳನ್ನ ಎಷ್ಟು ಚೆನ್ನಾಗಿ ಎದುರಿಸಬಲ್ರಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡಿ, ಎಕ್ಸ್ಟರ್ನಲ್ ಮಾರ್ಕೆಟ್ ಕಂಡೀಷನ್ಸ್ ಗಳಾಗಿರ್ಬೋದು, ಅಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಗಳಿರುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಅಥವಾ ತುಂಬಾ ಟೈಮ್ ಗವರ್ಮೆಂಟ್ ಪಾಲಿಸೀಸ್ ಗಳನ್ನೇ ಚೇಂಜ್ ಮಾಡ್ಬಿಟ್ಟಿರುತ್ತೆ, ತುಂಬಾ ಟೈಮ್ ಎಕನಾಮಿಕಲ್ ಚೇಂಜಸ್ ಗಳಾಗಿರುತ್ತೆ, ಮಾರ್ಕೆಟ್ ಕ್ರಾಶ್ ಆಗ್ತಾ ಇರುತ್ತೆ. ಇವೆಲ್ಲಾ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳನ್ನ ನೀವು ಒಂದು ಗಾಳಿ ಅಂತ ಹೇಳಿ ತಗೊಂಡ್ರೆ, ನಿಮ್ಮ ಬಿಸ್ನೆಸ್ ಅದ್ರ ವಿಷನ್ ಏನು, ಅದ್ರ ಮಿಷನ್ ಏನು, ನಿಮ್ಮ ಏನ್ ವ್ಯಾಲ್ಯೂಸ್ ಗಳನ್ನ ತರ್ತಾ ಇದ್ದೀರಿ, ಆ ಬಿಸ್ನೆಸ್ ನ ನೀವ್ ಯಾವ ಕಾರಣಕ್ಕೋಸ್ಕರ ಕಟ್ಟಿದ್ರಿ, ಆ ಬಿಸ್ನೆಸ್ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿದೆ, ನಿಮ್ಮ ಕಸ್ಟಮರ್ ಜೊತೆಗೆ ನಿಮ್ಗೆ ಎಷ್ಟು ಚೆನ್ನಾಗಿ ಕನೆಕ್ಟ್ ಇದೆ, ನಿಮ್ಮ ಎಂಪ್ಲಾಯ್ಸ್ ಗಳ ಜೊತೆಗೆ ಎಷ್ಟು ತುಂಬಾ ಚೆನ್ನಾಗಿ ಕನೆಕ್ಟ್ ಇದೆ ಅನ್ನುವಂಥದ್ದು ಆ ತೂಕ ಆಗಿರುತ್ತೆ. ಹಾಗಾಗಿ ನೋಡಿ ಸರ್, ಎಲ್ಲಾ ಬಿಸ್ನೆಸ್ ಮೇಲೂ ಗಾಳಿ ಬೀಸುತ್ತೆ, ಆದ್ರೆ ಆ ಬಿಸ್ನೆಸ್ ಯಾವ ದಿಕ್ಕಲ್ಲಿ ಹೋಗುತ್ತೆ ಗಾಳಿ ಬೀಸಾದ್ಮೇಲೆ ಅನ್ನೋದು, ಅದು ಎಷ್ಟು ತೂಕವಾಗಿದೆ, ಅದ್ರ ಒಳಗಡೆ ಇರುವಂತ ಸ್ಥಿರತೆ ಹೆಂಗಿದೆ ಅನ್ನೋದ್ರ ಮೇಲೆ ಅದಿರೋ ಜಾಗದಲ್ಲೇ ಇರುತ್ತೆ, ಅಲ್ಲ ಕೊಚ್ಕೊಂಡು ಹೊರಟೋಗುತ್ತಾ ಅಂತ ನಿರ್ಧಾರ ಆಗುತ್ತೆ. ಬಟ್ ಕೆಲವೊಬ್ರು ಸರ್ ಎಲ್ಲವನ್ನೂ ಮಾಡಿರ್ತೀನಿ, ಎಲ್ಲಾ ಪ್ರಯತ್ನನೂ ಮಾಡಿದೀನಿ, ನೀವು ಹೇಳಿದ್ದು ಮಾಡಿದೆ, ಕೇಳಿದೆ, ಎಲ್ಲವೂ ಆಯ್ತು, ಲಾಸ್ ಆಗ್ಬಿಡ್ತು ಸರ್, ಜೀವನ ಅಲ್ಲಿಗೆ ಮುಗಿದೋಯ್ತಾ ಅಥವಾ ಮೇಲೆ ಎದ್ದು ಬರೋದಕ್ಕೆ ಏನಾದ್ರು? ನೋಡಿ ಸರ್, ಈಗ COVID-19 ಅನ್ನೋ ಒಂದು ಸಿಚುವೇಶನ್ ಬಂತು. ಅದ್ರೊಳಗಡೆ ಈಗ ನಾನು ನಿಮ್ ಗಾಳಿದ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ತರ ಧೂಳಿಪಟ ಆದವ್ರು ತುಂಬಾ ಜನ ಇದ್ದಾರೆ, ನಾಳೆ ಬೆಳಗ್ಗೆಯಿಂದನೇ ಶಟ್ ಡೌನ್ ಮಾಡೋರು ತುಂಬಾ ಜನ ಇದ್ದಾರೆ. ಆದ್ರೆ ಯಾರು ಚೇಂಜಸ್ ಅನ್ನ, ಯಾಕಂದ್ರೆ ಬದಲಾವಣೆ ಜಗದ ನಿಯಮ ಅಲ್ವಾ, ಅದು ಚೇಂಜ್ ಆಗೇ ಆಗತ್ತೆ, ಬದುಕು ಚೇಂಜ್ ಆಗೇ ಆಗತ್ತೆ, ಜಗತ್ತು ಚೇಂಜ್ ಆಗೇ ಆಗತ್ತೆ, ಚೇಂಜ್ ಡೆಫಿನೆಟ್ ಆಗಿ ನಡೆಯುತ್ತೆ. ಆದ್ರೆ ಆ ಚೇಂಜ್ ಆಗುವಂತ ಬದುಕನ್ನ ಒಬ್ಬ ಮನುಷ್ಯ ಎಷ್ಟು ಸ್ತರದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡಿ, ನಮ್ ಕ್ಲಾಸಿಗೆ ಬಂದವರೊಬ್ರು ಇದನ್ನ ಕೇಳ್ತಾ ಇದ್ರು, ಸೇಮ್ ಹೌದೇ ಒಂದು ಎಕ್ಸಾಂಪಲ್ ಅಂದ್ರೆ, ಸರ್ ನಾನು ಕೋವಿಡ್ ಸಿಚುವೇಶನ್ ಅಲ್ಲಿ ನಂದೊಂದು ರೆಸ್ಟೋರೆಂಟ್ ಬಿಸ್ನೆಸ್ ನಡೀತಾ ಇತ್ತು, ಬಟ್ ಆಲ್ ಆಫ್ ಎ ಸಡನ್ ಎಲ್ಲ ಖಾಲಿ, ಯಾಕಂದ್ರೆ ಸ್ಟಾಫ್ ಬರೋಂಗಿಲ್ಲ, ಅವ್ರು ಊರಿಂದ ಊರ್ ಬಿಟ್ಟೋದ್ರು, ಫುಲ್ ಎಲ್ಲ ನನಗೆ ತುಂಬಾ ಟ್ರಬಲ್ ಆಗೋಯ್ತು ಅಂತ. ಬಟ್ ಅದೇನೆ ಆಲ್ಟರ್ನೇಟಿವ್ಲಿ ಅವರ ಸ್ನೇಹಿತನ ಒಂದು ಎಕ್ಸಾಂಪಲ್ ಹೇಳಿದ್ರು. ಅವ್ರ ಸ್ನೇಹಿತರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಕೋವಿಡ್ ಲಾಕ್ ಡೌನ್ ಲಿಫ್ಟ್ ಆಗ್ತಿದ್ದಾಗೆ ನಾನು ಸ್ವಲ್ಪ ಮುಗಿತಿದ್ದ ಹಾಗೇನೆ ಆ ವ್ಯಕ್ತಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಕ್ಲೌಡ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ, ಕ್ಲೌಡ್ ಕಿಚನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಸ್ಟಾರ್ಟ್ ಮಾಡಿ ಸ್ವಿಗ್ಗಿ, ಝೊಮ್ಯಾಟೊ ಇವುಗಳ ಜೊತೆ ಎಲ್ಲ ಟೈ ಅಪ್ ಆಗಿ ಅವ್ರ ಬಿಸ್ನೆಸ್ ನ ಅಲ್ಲಿಂದ ಡೆಲಿವರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅರ್ಥ ಏನು ಅಂತ ಹೇಳಿದ್ರೆ, ನಾವು ಬದುಕಲ್ಲಿ ಎಂತದೇ ಸೋಲ್ ಬರ್ಲಿ ಸರ್, ಎಂತದೇ ಸಿಚುವೇಶನ್ಸ್ ಗಳು ಬರ್ಲಿ, ಆದ್ರೆ ನೀವು ಸ್ಥಿರವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ನಿಮ್ಮ ಥಾಟ್ಸ್ ಗಳು ಚೇಂಜ್ ಆಗ್ಬೇಕು. ಯಾಕಂದ್ರೆ ಪ್ರತಿಯೊಂದು ಮೈಂಡ್ ಇಂದ ಶುರು ಆಗುತ್ತೆ. ಇಲ್ಲಿ ಚೇಂಜ್ ಆಯ್ತು ಅಂತ ಹೇಳಿದ್ರೆ ಹೊರಗಿನ ಪ್ರಪಂಚದಲ್ಲಿ ಎಲ್ಲವೂ ಚೇಂಜ್ ಆಗುತ್ತೆ. ಇಲ್ಲೇ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಏನೂ ಸಹ ಚೇಂಜ್ ಆಗೋದಿಕ್ ಆಗೋದೇ ಇಲ್ಲ. ಈಗ ಕೆಲವು ಬಿಸ್ನೆಸ್ ಅನ್ನ ಹೇಗೆ ಕೈಗೊಂಡ್ ಬಿಡ್ತೀವಿ ಅಂತಂದ್ರೆ, ನಾವು ನನ್ನ ಗೆಳೆಯ ಯಾವ್ದಕ್ಕೋ ಕರಿತಾ ಇದ್ದಾನಂತಾನೋ, ಅಥವಾ ನನ್ನ ಗೆಳೆಯ ಈ ಕಾಲೇಜಿಗೆ ಸೇರಿದಂತ ಸೇರ್ಬಿಡುವಂತದ್ದು, ಅಥವಾ ಅವನ ಹತ್ರ ಏನೋ ದುಡ್ಡಿದೆ ಅದ್ರಲ್ಲಿ ಸೇರ್ಕೊಂಡ್ಬಿಟ್ರೆ ನಾನು ಬಿಸ್ನೆಸ್ ಮಾಡಬಹುದು ಅಂತದ್ದು, ಅಥವಾ ಖಾಲಿ ಜಾಗ ಇದೆ ಅಂತಾನು ಬಿಸ್ನೆಸ್ ಶುರು ಮಾಡೋದು ನಡೆದ್ ಬಿಡುತ್ತೆ ಅಲ್ವಾ, ಅಥವಾ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಇನ್ಯಾರೋ ಇದಾರೆ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ನಾನು ಉದ್ಧಾರ ಆಗ್ಬಿಡ್ತೀನಿ ಅಂತಾನು ಒಂದೇನು ನಡೀತಿ, ಇದೆಲ್ಲ ಸರಿ ಅಂತೀರಿ ಸರ್? ಈಗ ಒಂದು ಏನಂದ್ರೆ ನೀವು ಹೇಳ್ತಾ ಇರೋದು, ತುಂಬಾ ಜನ ಅಷ್ಟೊಂದು ವರ್ಷಾನುಗಟ್ಲೆಯಿಂದ ಮಾಡ್ತಿರ್ತಾರೆ, ಅಂದ್ರೆ ಅವ್ರು ಯಾಕೆ ಗ್ರೋತ್ ಆಗಲ್ಲ? ನಾನ್ ಸಿಂಪಲ್ ಆಗಿ ಅರ್ಥ, ಹೌದು ನಿಮ್ ಪ್ರಶ್ನೆ ಅಂತ ಅಲ್ವಾ. ಕೊಳಲು ಒಂದು ಉಸಿರನ್ನ ಸ್ವರವಾಗ್ಸುತ್ತೆ, ಆದ್ರೆ ಅದು ಸರಿಯಾದ ರಿದಮ್ ಅಲ್ಲಿ ಹೋದಾಗ ಮಾತ್ರ ಒಂದು ಲಯ ಹುಟ್ಟುತ್ತೆ. ಸೇಮ್ ವೇ
ನಮ್ಮ ಬದುಕಲ್ಲೂ ಅಷ್ಟೇ. ನಾವೆಲ್ಲ ಅನ್ಕೊಳ್ತೀವಿ ನಾನು ಇವತ್ತಿನ ತನಕ ಅನುಭವಗಳನ್ನ ಸಂಗ್ರಹಿಸ್ಕೊಂಡು ಬಂದ್ಬಿಟ್ಟಿರ್ತೀನಿ, ಎಷ್ಟೊಂದು ಅನುಭವಗಳನ್ನ ನನಗೆ ಸಂಗ್ರಹ ಆಗೋಗಿದೆ. ಆದ್ರೆ ಅದು ರೈಟ್ ವೇನಲ್ಲಿ ಫ್ಲೋ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು, ನಾನು ಅದಕ್ಕೆ ಯಾವ ರಾಗ ಕೊಡ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾರು ಊದಿದ್ರು ಕೊಳಲ್ ಬಂದೇ ಬರುತ್ತೆ, ಉಸಿರಿಂದ ಕೊಳಲ್ ಸ್ವರ ಬಂದೇ ಬರುತ್ತೆ. ಆದ್ರೆ ಅದಕ್ಕೆ ಲಯ ಬರಬೇಕು ಅಂತ ಹೇಳಿದ್ರೆ ಅದು ತಾಳಬದ್ಧವಾಗಿರ್ಬೇಕು. ಸೇಮ್ ವೇ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. 40 ವರ್ಷ ಆದ್ರೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, 50 ವರ್ಷ ಆದವ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆದ್ರೆ ಆ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದು ಎಷ್ಟು ಪ್ರಮಾಣದಲ್ಲಿ ಅವ್ರು ಯುಟಿಲೈಸ್ ಮಾಡ್ಕೊಳ್ತಾ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಒಂದು ಸಣ್ಣ ಎಕ್ಸಾಂಪಲ್ ಇರ್ತೀನಿ. 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಬಟ್ ನಾ ಹೇಳೋದೇನು ಗೊತ್ತಾ, ಒಂದೇ ವರ್ಷ 10 ಸಲ ರಿಪೀಟ್ ಆಗಿದೆ ಅಷ್ಟೇ ನಿಮ್ಗೆ. ಯಾಕೆ ಒಬ್ಬ ವ್ಯಕ್ತಿ ಒಂದು ಸಣ್ಣ ಇನ್ಸಿಡೆಂಟ್ಗೆ ದೊಡ್ಡದಾಗಿರುವಂತಹ ಯೋಚನೆಗಳನ್ನ ಮಾಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನ ಕಟ್ತಾರೆ. ಆದ್ರೆ ಇನ್ನು ಎಷ್ಟೋ ಜನ ಅಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ರಿಸ್ಕ್ ನ ತಗೊಳ್ಳದೇ ಇರೋ ಕಾರಣ ಅವರು ಸಣ್ಣದಾಗಿ ಅಲ್ಲಿ ಇರುವಂತ ಜಾಗದಲ್ಲೇನೆ ಉಳಿದೋಗ್ಬಿಟ್ಟಿರ್ತಾರೆ. ಇವೆರಡಕ್ಕೂ ಮೇಜರ್ ಡಿಫರೆನ್ಸ್ ಏನಂತ ಹೇಳಿದ್ರೆ, ಅವರು ಇರುವಂತ ಎಕ್ಸ್ಪೀರಿಯನ್ಸಸ್ ನ ಯಾವ ರೀತಿನಲ್ಲಿ ಬದಲು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ನನ್ನೊಂದು ಪುಸ್ತಕದಲ್ಲಿ ನಾನು ಬರೆದಿದ್ದೆ, ಎವ್ರಿ ಬ್ರೆತ್ is just an air until it flows through with the right flute. Every work is just a work until it flows through with the right mindset ಅಂತ. ಅಂದ್ರೆ ಪ್ರತಿಯೊಂದು ಉಸಿರುನು ಕೇವಲ ಗಾಳಿ, ಅದು ಸರಿಯಾದ ಕೊಳಲಿನ ಮೂಲಕ ಹರಿಯೋವರೆಗೆ. ಪ್ರತಿಯೊಂದು ಕೆಲಸನು ಕೇವಲ ಒಂದು ಕೆಲಸ, ಅದು ಸರಿಯಾದ ಮನಸ್ಸನ್ನ ಮುಟ್ಟೋವರೆಗೆ ಅಂತ. ಯಾಕಂದ್ರೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ನು ವರ್ಕ್ ಮಾಡ್ಕೊಂಡೇ ಹೋಗ್ತಾ ಇದ್ರೆ ಅವ್ನ ಲೈಫಲ್ಲಿ ನಿಜವಾಗ್ಲೂ ಉದ್ಧಾರ ಆಗೋದಿಲ್ಲ. ಆದ್ರೆ ಯಾವ ಮನುಷ್ಯ ನಾನು ಏನ್ ಮಾಡ್ತಾ ಇದ್ದೀನಿ ಅದು ನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಅರಿವಿಟ್ಕೊಂಡು ಹೋಗ್ತಾನಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಮ್ದು ಕ್ಲಾಸಸ್ ಅಲ್ಲಿ ಬಂದವ್ರಿಗೂ ಒಂದು ಇಲ್ಲಿ ನಂದು ಒಂದಿಗೆ ನಾನು ಕೇಳ್ಬಿಡ್ತೀನಿ. ಎಕ್ಸಾಂಪಲ್, ನಾನೀಗ ಯೂಟ್ಯೂಬ್ ನಡೆಸ್ತಾ ಇದ್ದೀನಿ ಸರ್, 5 ವರ್ಷ ಆಯ್ತು ಅಲ್ವಾ, ಮಾಡ್ತಾನೆ ಇದ್ದೀನಿ ಅಲ್ವಾ. ನನಗೆ ಮುಂದೆ ಸರಿನಾ ತಪ್ಪಾ ಇದು, ಅಥವಾ ನಾನು ಏನ್ ಪ್ಲಾನ್ ಮಾಡ್ಬೇಕಾಗಿತ್ತ ಇಲ್ಲಿ, ಹಾಗೆ? ಓಕೆ ಸರ್, ನನ್ನ ಕೇಳಿದ್ರೆ ದಿಸ್ ಆಲ್ಸೋ ವಿಲ್ ಕಮ್ ಟು ಎನ್ ಎಂಡ್ ಒನ್ ಡೇ. ಪ್ರತಿಯೊಂದು ಚೇಂಜ್ ಆಗುತ್ತೆ, ಅದೇ ಜಗತ್ತಿನ ನಿಯಮ. ನೋಡಿ, ನೀವೆಲ್ಲ ಹಸಿರು ಕ್ರಾಂತಿ ಅಂತ ಕೇಳಿದ್ರಿ ಅಲ್ವಾ, ಅಂದ್ರೆ ಕೃಷಿನೆಲ್ಲ ಬಹಳ ಉತ್ತೇಜನ ಕೊಟ್ರು. ಅದಾದ್ಮೇಲಿಂದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂತು, ಅಂದ್ರೆ ಕೈಗಾರಿಕಾ ಕ್ರಾಂತಿ ಬಂತು. ಅದಾದ್ಮೇಲಿಂದ IT ರೆವಲ್ಯೂಷನ್ ಬಂತು. ಇವಾಗ ಆಲ್ಮೋಸ್ಟ್ IT ಡಿಕ್ಲೈನ್ ಸ್ಟೇಟ್ ಬಂದಿದೆ. ಒಂದು ಕೋಡಿಂಗ್ ಇರುವಂತ, ನೀವು ಆಕ್ಚುಲಿ ಜೆಮಿನಿ 2.5 ಹೋದ್ರೆ ನಾನು ಯಾವ ಕೋಡರ್ಸ್ ಗಳನ್ನ ಹೈರ್ ಮಾಡೋದೇ ಬೇಡ, ಎಲ್ಲವ ನನಗೆ ಕೋಡ್ ಬರ್ಕೊಡುತ್ತೆ. ನಾನು ಜಸ್ಟ್ ವರ್ಡ್ ಪ್ರೆಸ್ ಹೋಗ್ಬಿಟ್ಟು ಪೇಸ್ಟ್ ಮಾಡ್ತೀನಿ, ಒಂದು ವೆಬ್ಸೈಟ್ ರೆಡಿ ಆಗೋಗುತ್ತೆ. ಈವನ್ ಆಪ್ ಇಂಟರ್ಫೇಸ್ ಗಳನ್ನ ಮಷಿನ್ಸ್ ಗಳು ಮಾಡ್ತಾ ಇದೆ, ಮಷಿನ್ಸ್ ಗಳು ಕಲಿತಾ ಇದೆ, ಇವತ್ತು ಡೇಟಾದಿಂದ ಕಲಿತಾ ಇದೆ. ಸೊ ಪ್ರತಿಯೊಂದಕ್ಕೂ ಒಂದು ಎಂಡ್ ಅಂತ ಬರುತ್ತೆ. ಗೂಗಲ್ ಇಡೀ ಪ್ರಪಂಚದಲ್ಲಿ ಒನ್ ಅಂಡ್ ಓನ್ಲಿ ಮೊನೋಪಲಿ ಇದ್ದಂಥದ್ದು ಇವತ್ತು ಎಂಡಲ್ಲಿ ಇದೆ. ಹಂಗಾಗಿ ಅದು ಕಾಂಪಿಟೇಷನ್ ಬೀಳ್ಬೇಕಂದ್ರೆ ChatGPT ಜೊತೆ ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಅಪ್ಗ್ರೇಡ್ ಆಗ್ಬೇಕಾಗಿರುತ್ತೆ, ಅದನ್ನು ಮೇಲಿನ ಸ್ತರಕ್ಕೆ ಬರಬೇಕಾಗಿರುತ್ತೆ. ಸೊ ಸೇಮ್ ವೇ ನನ್ ಯಾವುದೇ ಒಂದು ಸರ್, ಇವತ್ತು ಯಾವುದೇ ಬಿಸ್ನೆಸ್ಗಳಾಗಿರ್ಲಿ, ಮುಂದೆ ಒಂದಿನ ಆ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ನಿಮ್ಮ ಥಿಂಕಿಂಗ್ ನೆಕ್ಸ್ಟ್ ಲೆವೆಲ್ ಆಗ್ಬೇಕಾಗಿರುತ್ತೆ. ಒಂದು ಮಾತು ಹೇಳ್ಬೇಕಂದ್ರೆ ಇಂಗ್ಲಿಷಲ್ಲಿ ನನಗೆ ತುಂಬಾ ಅದ್ಭುತವಾದಂತ ಒಂದು ಕೋಟ್ ಇದೆ, ಯುವರ್ ಬಿಸ್ನೆಸ್ ಆರ್ ಯುವರ್ ಲೈಫ್ ವಿಲ್ ಗ್ರೋ ಓನ್ಲಿ ಟು ದ ಎಕ್ಸ್ಟೆಂಟ್ ಯು ಗ್ರೋ ಅಂತ. ನಿಮ್ಮ ಬಿಸ್ನೆಸ್ ಆಗಿರ್ಲಿ ಅಥವಾ ನಿಮ್ಮ ಲೈಫ್ ಆಗಿರ್ಲಿ ಎಲ್ಲಿವರೆಗೂ ಬೆಳೆಯುತ್ತೆ ಅಂದ್ರೆ ನೀವ್ ಎಲ್ಲಿವರೆಗೂ ಬುದ್ಧಿಮತ್ತೆ ಇಟ್ಕೊಂಡಿರ್ತೀರ ಅಲ್ಲಿವರೆಗೂ ಮಾತ್ರ ಬೆಳೆಯುತ್ತೆ. ಅಲ್ಲಿಂದ ಆಚೆಗೆ ಬೆಳಿಬೇಕು ಅಂದ್ರೆ ಮತ್ತೆ ನಿಮ್ ಬುದ್ಧಿಮತ್ತೆ ಹೆಚ್ಚಿಸ್ಕೊಳ್ಬೇಕು. ದೊಡ್ಡ ದೊಡ್ಡವ್ರು ಯಾರೇ ನೋಡಿದ್ರು, ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಿರೋರು, ಅವ್ರಿಗೆಲ್ಲರಿಗೂ ಮೈಂಡ್ ಟ್ರೈನರ್ಸ್ ಇರ್ತಾರೆ. ನೀವ್ ಅನ್ಕೊಳ್ಬಹುದು, ಈಗ ನಮ್ ಕ್ಲಾಸಸ್ ಅಲ್ಲೆಲ್ಲ ಯಾಕೆ ತುಂಬಾ ಜನ ಬಿಸ್ನೆಸ್ ಮಾಡ್ತಿರೋರು, ತುಂಬಾ ಜನ ಜಾಬ್ ಅಲ್ಲಿ ಇರೋರು, ಹೈಯರ್ ಎಂಡ್ ಹೋಗ್ತಾ ಇರೋರು ಯಾಕೆ ಬಂದು ನಮ್ ಕ್ಲಾಸ್ಗಳಿಗೆ ಜಾಯ್ನ್ ಆಗ್ಬೇಕು? ಬಿಕಾಸ್ ಏನಂದ್ರೆ ಅವ್ರಿಗೆ ಮೈಂಡ್ ಟ್ರೈನಿಂಗ್ ಬೇಕಾಗಿರುತ್ತೆ ಅಲ್ವಾ. ಸೊ ಒಂದು ಫಿನಾನ್ಸ್ ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮೈಂಡ್ ಟ್ರೈನಿಂಗ್ ಬೇಕಾಗಿರುತ್ತೆ. ಈಗ ನೋಡಿ, ಅವ್ರಗಳೆಲ್ಲ ಯಾಕೆ ದೊಡ್ಡ ದೊಡ್ಡವರೆಲ್ಲ ಮೈಂಡ್ ಟ್ರೈನಿಂಗ್ ಗಳಿಗೆ ಜಾಯ್ನ್ ಆಗ್ತಾರೆ? ಬಿಕಾಸ್ ಅವರ ಮೈಂಡ್ ಸೆಟ್ ಎಕ್ಸ್ಪ್ಯಾನ್ಷನ್ ಆಗದೆ ಹೊರತುನುವೆ ಅವರ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗೋದಿಲ್ಲ. ಲಕ್ ಅನ್ನುವಂಥದ್ದು ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ ಸರ್, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದು ಜಸ್ಟ್ ನನ್ನ ಪ್ರಕಾರ ಒಂದು 10% ಅಷ್ಟೇ. ಆದ್ರೆ 90% ಇಸ್ ಪ್ಯೂರ್ಲಿ ಆನ್ ದಿ ಮೈಂಡ್ ಸೆಟ್. ನಮ್ಮ ಮೈಂಡ್ ಸೆಟ್ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಮೇಲೆ ನಮ್ಮ ಲೈಫ್ ನಿರ್ಧಾರ ಆಗ್ತಾ ಇರುತ್ತೆ. ಸೊ ಸೇಮ್ ವೇ ನಿಮ್ಮನ್ನ ನೀವು ಪ್ರಶ್ನೆ ಏನ್ ಕೇಳ್ಕೊಬೇಕಂದ್ರೆ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು, ನೀವು 10 ವರ್ಷಗಳಿಂದನೂ ಕೆಲಸ ಮಾಡಿದೀರಾ ಅಥವಾ ಒಂದೇ ವರ್ಷ 10 ವರ್ಷ ರಿಪೀಟ್ ಆಗಿದೆಯಾ? ಇದನ್ನ ಯಾವಾಗ ನಿಮಗೂ ನೀವು ಪ್ರಶ್ನೆ ಕೇಳ್ಕೊತೀರಿ ಅವಾಗ ನಿಮ್ಗೆ ಒಂದು ಉತ್ತರ ಸಿಗುತ್ತೆ ಒಳಗಡೆಯಿಂದ. ಈಗ ಯಾರೋ ಹೋಟೆಲ್ ಮಾಡ್ತಿದ್ದೀರಾ ಅಂದ್ರೆ ಶುರು ಮಾಡಿದ್ದು ಅಂತ್ಯ ಅಲ್ಲ, ಶುರು ಮಾಡಿದಕ್ಕೊಂದು ಅಂತ್ಯ ಇದೆ. ಶುರು ಮಾಡಿದ್ದಕ್ಕೊಂದು ಅಂತ್ಯ ಇದೆ. ಆ ಅಂತ್ಯ ನಿಮ್ಗೆ ಆಗ್ಬಾರ್ದು ಅಂದ್ರೆ
ಮತ್ತೆ ಅಲ್ಲಿಂದ ಬೇರೆ ಲೆವೆಲ್ಗೆ ಹೋಗೋದಕ್ಕೆ ನೀವೇನೋ ಅಡಾಪ್ಟ್ ಮಾಡ್ಕೊಬೇಕಾಗಿರುತ್ತೆ. ಅದನ್ನ ಎಷ್ಟು ಫಾಸ್ಟ್ ಆಗಿ ಐಡೆಂಟಿಫೈ ಮಾಡ್ತೀರಿ, ಅಲ್ಲಿಂದ ಆಚೆಗೆ ಅಷ್ಟು ಫಾಸ್ಟ್ ಆಗಿ ಸ್ಟೆಬಿಲೈಸ್ ಆಗಿ ಮೇಲೂ. ಹಂಗಾರೆ ಕಲಿಕೆ ಶುರು ಆಯ್ತು ಅವತ್ತಿಂದ ಅಂತ ಅನ್ಕೊಳ್ಳೋಣ. ಯಾವಾಗ ಮನುಷ್ಯ ಕಲಿಯೋದ್ ನಿಲ್ಲಿಸ್ತಾನೆ ಅವತ್ತಿಂದ ಅವನತಿ ಸ್ಟಾರ್ಟ್. ಅವ್ನ್ ಕಲಿಯೋದನ್ನ ನಿಲ್ಲಿಸಬಾರ್ದು. ಲೈಫ್ ಲಾಂಗ್ ಸ್ಟೂಡೆಂಟ್ ಆಗಿರ್ಬೇಕು. ಅವ್ನ್ ಬಿಸ್ನೆಸ್ ಮಾಡ್ತಾ ಇರ್ಲಿ ಅಥವಾ ಅವ್ನ್ ಜಾಬ್ ಮಾಡ್ತಾ ಇರ್ಲಿ, ಎಲ್ಲಾದ್ರೂ ಇರ್ಲಿ. ಯಾರು ಔಟ್ಡೇಟೆಡ್ ಆಗ್ತಾರೆ ಗೊತ್ತಾ? ಈಗ ನೋಡಿ, ನಾನು ಇದನ್ನ ತುಂಬಾ ಸಮಯ ಹೇಳ್ತಾ ಇರ್ತೀನಿ. ನನ್ಗೆ ಇದೊಂದು ಫೇವ್ರೇಟ್ ಎಕ್ಸಾಂಪಲ್. ಈಗ ಒಂದು ಕಂಪನಿ ಇದೆ ಅಂತ ಇಟ್ಕೊಳ್ಳೋಣ. ಈಗ ನಿಮ್ದೇ ಒಂದು ಯೂಟ್ಯೂಬ್ ನಡೆಸ್ತಾ ಇದ್ದೀರಿ. ನಿಮ್ಗೆ ಒಂದು 10 ಜನ ಎಡಿಟರ್ಸ್ ಗಳಿದ್ದಾರೆ, 5 ಜನ ರಿಪೋರ್ಟರ್ಸ್ ಗಳಿದ್ದಾರೆ ಅಂತೆಲ್ಲ ಇಟ್ಕೊಳ್ಳೋಣ. ರಿಸೆಷನ್ ಏನಾದ್ರು ಬಂತು ಅನ್ನುವಂತ ಸಮಯದಲ್ಲಿ ಗೌರ್ಮೆಂಟ್ ಏನೋ ದೊಡ್ಡ ಪಾಲಿಸಿ ತಗೊಂಡ್ ಬಂತು ಅಂತ ಇಟ್ಕೊಳ್ಳಿ. ಯೂಟ್ಯೂಬ್ನೆಲ್ಲ ರೆಗ್ಯುಲೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಈಗ ಎಷ್ಟೋ ಜನ ಯೂಟ್ಯೂಬ್ ಮಾಡ್ತಾ ಇರೋದು ಯಾರೇ ಬಿಸ್ನೆಸ್ ಆಗಿರ್ಲಿ, ಅವರು ಒಬ್ಬ ವ್ಯಕ್ತಿನ ಇಷ್ಟು ಜನದಲ್ಲಿ ಯಾರನ್ನ ನಾನು ತೆಗಿಲಪ್ಪ ಅನ್ನುವಂತ ಲಿಸ್ಟ್ ಅಲ್ಲ ವ್ಯಕ್ತಿ ಇದಾನ, ಅಥವಾ ಅಯ್ಯಯ್ಯಪ್ಪ ಇವನ್ ಬಿಟ್ಟೊಟ್ಟೋಗ್ಬಿಟ್ರೆ ನನ್ ಕತೆ ಏನಪ್ಪಾ ಅನ್ನುವಂತ ಲಿಸ್ಟ್ ಅಲ್ಲ ಅವನ್ ಇದಾನ ಅನ್ನುವಂಥದ್ರ ಮೇಲೆ ಅವ್ನು ಎಷ್ಟು ಟ್ಯಾಲೆಂಟೆಡ್ ಅಲ್ವಾ, ಅವ್ನು ಅಪ್ಗ್ರೇಡ್ ಆಗಿದಾನ ಇಲ್ವಾ ಅಂತ ನಿರ್ಧಾರ ಆಗ್ತಾರೆ. ಬಟ್ ನಮಗೊಂದು ಅದು ಸೀಮಿತ ಅಂತ ಹೇಳ್ತಿರೋ ಅಥವಾ ಏನ್ ಮಾಡ್ತಿರೋ ಗೊತ್ತಿಲ್ಲ. ನಮಗೊಂದು ಖುಷಿ ಅಂತೂ ಸಿಗ್ತಾ ಇದೆ ಸರ್. ದೊಡ್ಡ ಅದ್ಭುತವಾದ ಕೆಲಸ ಮಾಡ್ತಾ ಇದ್ವಿ, ಸಾಮಾಜಿಕ ಕೆಲಸ ಮಾಡ್ತಾ ಇದ್ವಿ. ಎಲ್ಲೋ ಅದ್ರ ಜನ ಗುರ್ತಿಡಿತಾರೆ, ಚಪ್ಪಾಳೆ ಹೊಡಿತಾರೆ, ಫೋಟೋ ತೆಗೆಸ್ಕೊತಾರೆ. ಆ ಖುಷಿ ನಮ್ಗಿದೆ, ಇಲ್ಲ ಅಂತ ಏನಲ್ಲ. ಅದು ಅಷ್ಟನ್ನ ನಾವು ಸ್ಯಾಟಿಸ್ಫ್ಯಾಕ್ಷನ್ ಅನ್ಕೋಬೇಕಾ, ಅಥವಾ ಇದಕ್ಕೆ ಮತ್ತೆ ಅಥವಾ ಖುಷಿಗೆ ಬೇರೆ ಏನಾದ್ರು, ಅಥವಾ ಸುಖ ಅಂತೀರಾ, ಖುಷಿ ಅಂತೀರಾ, ಏನಂತೀರಾ, ಚೇಂಜಸ್ ಇದೆಯಾ? ಭಗವಂತ ಕೃಷ್ಣ ಒಂದ್ ಮಾತನ್ನ ಹೇಳ್ತಾನೆ ಸರ್. ಯಾವ ವ್ಯಕ್ತಿ ವಸ್ತುವಿನ ಸುಖವನ್ನೇ ವಾಸ್ತವಿಕ ಸುಖ ಅಂತ ಅನ್ಕೊಳ್ತಾನೋ ಅವನು ಯಾವಾಗ್ಲೂ ವಾಸ್ತವಿಕ ಸುಖದ ಅರಿವನ್ನ ಅರಿಯೋದೇ ಇಲ್ಲ ಅಂತ. ಸೊ ತುಂಬಾ ಜನ ಏನಂದ್ರೆ ಸಕ್ಸಸ್ ಅನ್ನೇ ತಲೆನಲ್ಲಿ ಇಟ್ಕೊಂಡು ಅದು ಒಂದಿತ್ತು ಅಂತ ಹೇಳಿದ್ರೆ ನನಗೆಲ್ಲವೂ ಅಂತ ಅನ್ಕೊಳ್ತಾರೆ. ಆದ್ರೆ ತುಂಬಾ ಜನ ತುಂಬಾ ಸಕ್ಸಸ್ಫುಲ್ ಆಗಿರೋರು ಒಳಗಡೆಯಿಂದ ದೇ ಆರ್ ಬ್ರೋಕ್. ಒಳಗಡೆಯಿಂದ ಅವ್ರನ್ನ ಅವ್ರು ಕಳ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಎಷ್ಟೋ ಜನ ದೊಡ್ಡ 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 ಪೊಸಿಷನ್ ಅಲ್ಲಿ ಇರ್ತಾರೆ, ಇಡೀ ಪ್ರಪಂಚನೇ ಸುತ್ತೋದಾ ಬರ್ತಿರ್ತಾರೆ. ಆದ್ರೆ ಅವ್ರ ಮಕ್ಕಳ ಜೊತೆ ಒಂದಿನ ಕೂತ್ಕೊಂಡು ಅವ್ರು ಆಟ ಆಡಿರೋದಿಲ್ಲ. ಅವ್ರ ಮಕ್ಕಳಿಗೆ ಒಂದಿನ ABCD ಹೇಳ್ಕೊಟ್ಟಿರೋದಿಲ್ಲ. ಯಾಕೆ? ಬಿಸಿ ಬಿಸಿ, ನಂಗೆ ಕೆರಿಯರ್ ಬಿಲ್ಡ್ ಮಾಡ್ಬೇಕು, ಬಿಸಿ 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 ಬಿಸಿ. ಈಗ ಎಷ್ಟೊಂದ್ ಜನ ಬಿಸ್ನೆಸ್ ಮಾಡ್ತಿರೋರು, ಸ್ಟಾರ್ಟ್ಅಪ್ ಮಾಡ್ತಿರೋರು, ಅವ್ರುಗಳು ಅಷ್ಟೇನೆ ಫ್ಯಾಮಿಲಿಗೆ ಟೈಮ್ ಕೊಡ್ದೇನೆ, ಅಥವಾ ಅವ್ರಿಗೋಸ್ಕರ ಅವ್ರಿಗೊಂದು ಸ್ವಲ್ಪ ಟೈಮ್ ಕೇಳುತ್ತೆ ಲೈಫ್, ಆದ್ರೆ ಅದನ್ನು ಇನ್ವೆಸ್ಟ್ ಮಾಡ್ದೇನೆ ಆಲ್ ಆಫ್ ಎ ಸಡನ್ ಏನ್ ಮಾಡ್ತಾ ಇದ್ದೀರಾ? ಬಿಸಿ 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 ಬಿಸಿ. ಬಟ್ ಓಕೆ, ಒನ್ ಡೇ ಪೀಪಲ್ ಆರ್ ಪ್ರಿಪೇರಿಂಗ್ ಫಾರ್ ಯುವರ್ ಫ್ಯುನರಲ್ ಅಷ್ಟೇ. ಸೊ ಯಾವತ್ತೋ ದಿನ ಅದನ್ನ ಕೊನೆ ಹಂತಕ್ಕೆ ಕರ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾನು ಹೇಳ್ತಾ ಇರೋದು ಎಲ್ಲ ವರ್ಕ್ ಮಾಡಬಾರ್ದು ಅಥವಾ ಹಾರ್ಡ್ ವರ್ಕ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇರೋದು. ಆದ್ರೆ ಯಾವಾಗ ಸಕ್ಸಸ್ ಆಗುವಂತ ವಿಷಯದಲ್ಲೇನೆ ಅದ್ರಲ್ಲಿ ಮಾತ್ರ ಹ್ಯಾಪಿನೆಸ್ ನ ಕಂಡ್ಕೊಳ್ಳೋ ಕೊಟ್ಟೋಗ್ತಾರಲ್ಲ, ಅಲ್ಲೇ ಸೋಲ್ ಸ್ಟಾರ್ಟ್ ಆಗೋಗೋದು ಅಂತ ನಾ ಹೇಳೋದು. ಸೊ ಅದನ್ನ ಬಿಟ್ಟು ಲೈಫಲ್ಲಿ ಹ್ಯಾಪಿನೆಸ್ಗೂ ಸಕ್ಸಸ್ಗೂ ತುಂಬಾ ಸಾಮ್ಯತೆ ಇದೆ ನೋಡಿ. ನಾನು ಸಕ್ಸಸ್ಫುಲ್ ಆಗಿದ್ರೆ ಹ್ಯಾಪಿನೆಸ್ ಇಂದಿರ್ತೀನಿ ಅನ್ನೋದು ಸುಳ್ಳು ಸರ್. ಸುಳ್ಳ? 100%. ಅಯ್ಯೋ, ಅದಕ್ಕೆ ನಾನು ಹಗಲು ರಾತ್ರಿ ನಾನು ಇಡೀ ಜೀವನಮಾನವೆಲ್ಲ ಆಲ್ಟರ್ನೇಟಿವ್ಲಿ ಅರ್ಥ ಮಾಡ್ಕೊಳ್ಳಿ. ನೀವು ಸಕ್ಸಸ್ಫುಲ್ ಆದ್ರೆ ಹ್ಯಾಪಿನೆಸ್ ಆಗಿರಕ್ ಆಗಲ್ಲ. ನೀವು ಹ್ಯಾಪಿ ಆಗಿದ್ರೆ ಮಾತ್ರ ಸಕ್ಸಸ್ಫುಲ್ ಆಗಿರ್ತೀರಿ. ಹಿಂದೆ ಮುಂದೆ ಇದೆ. ಎಸ್. ಸೊ ನಾನು ಯಾವಾಗ ಒಂದು ಕೆಲಸವನ್ನ ಖುಷಿಯಾಗಿ ಮಾಡ್ತೀನಿ, ಈಗ ನೋಡಿ ನಾವ್ ಇಷ್ಟೊತ್ತಾಯ್ತು, ಇವಾಗ್ಲೂ ನಾವಿನ್ನು ಏನೋ ಕೂತಿದೀವಿ ಇಲ್ಲಿ ಅಂತ ಹೇಳಿದ್ರೆ ನೀವ್ ಈ ಕೆಲಸವನ್ನ ಪ್ರೀತಿಸ್ತೀರಿ, ನಾನು ಮಾತಾಡೋದನ್ನು ಪ್ರೀತಿಸ್ತೀನಿ, ಜನಗಳಿಗೆ ವಿಷಯವನ್ನ ಮುಟ್ಸೋದನ್ನು ಪ್ರೀತಿಸ್ತೀನಿ. ಹಂಗಾಗಿ ಇಬ್ರು ಕೂತಿದೀವಿ. ಅದೇ ನಿಮ್ಗೆ ಏನಾದ್ರು ಇದು ವರ್ಕ್ ಅಂತಿತ್ತು ಅಂತ ಇಟ್ಕೊಳ್ಳಿ, ನಂದು 6 o'clock ಆಯ್ತಪ್ಪ, ಸೊ ಪ್ಯಾಕಪ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ ಅಲ್ವಾ. ಸೊ ಅರ್ಥ ಏನಂದ್ರೆ ನೀವ್ ಎಷ್ಟು ಹ್ಯಾಪಿ ಆಗಿರ್ತೀರಿ ಅದು ನಿಮ್ಮನ್ನ ಸಕ್ಸಸ್ ಅನ್ನೋಂಥದ್ದು ಹಾರಿಸ್ಕೊಂಡ್ ಬರುತ್ತೆ. ಎಲ್ಲರೂ ಏನ್ಕೊಳ್ತಾರೆ ಸಕ್ಸಸ್ ಅನ್ನೋ, ಓಕೆ ನಿಮ್ದು ನಾನು ತುಂಬಾ ಕ್ಲಾಸಸ್ ಅಲ್ಲೆಲ್ಲ ಹೇಳ್ತಾ ಇರ್ತೀನಿ, ನೋಡ್ರಪ್ಪ ನಿಮ್ದೊಂದು ಗೋಲ್ ಏನಿದೆ ಗೋಲ್ನ ಬರೀರಿ ಅಂತ ಹೇಳ್ಬಿಟ್ಟು. ಅವಾಗ ಎಲ್ರು ಏನ್ ಮಾಡ್ತಾರೆ ಗೊತ್ತಾ? ಪೀಸ್ಫುಲ್ ಲೈಫ್ ದಟ್ ಈಸ್ ಮೈ ಗೋಲ್ ಅಂತಾರೆ. ಅಯ್ಯೋ ದಡ್ಡ, ಪೀಸ್ಫುಲ್ ಲೈಫ್ ನಿನ್ ಗೋಲ? ಪೀಸ್ಫುಲ್ ಆಗಿರೋದೇ ಜೀವನ ಮಾರಾಯ. ಪೀಸ್ಫುಲ್ ಆಗಿರೋದು ಗೋಲ್ ಆಗೋದಕ್ಕೆ ಹೆಂಗ್ ಸಾಧ್ಯ? ನಾನು ಅಲ್ಟಿಮೇಟ್ಲಿ ಏನ್ ಮಾಡ್ಬೇಕಪ್ಪ ನಿನ್ ಜೀವನದಲ್ಲಿ? ಸರ್ ನಾನು ಖುಷಿಯಾಗಿ ಆರಾಮಾಗಿ ಎಂಡಲ್ಲಿ ನಾನು ಇರ್ಬೇಕು. ಏನ್ ಮಾಡ್ತೀಯಾ? ಓಕೆ, ಏನ್ ಮಾಡ್ಬೇಕು ಸರ್? ನಾನು 1000 ಕೋಟಿ ತನಕ ಸಂಪಾದನೆ ಮಾಡ್ಬೇಕು. ಓಕೆ ಫೈನ್, ಯಾವಾಗ? ಸೊ 70-80 ವರ್ಷ ಆಮೇಲಿಂದ ನೀವು 1000 ಕೋಟಿ ಇಟ್ಕೊಂಡು ಏನ್ ಮಾಡ್ತೀರಿ? ಅಷ್ಟೊಂದು ಆಲ್ರೆಡಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಕಿತ್ತಾಡಕ್ ಸ್ಟಾರ್ಟ್ ಮಾಡಿರ್ತಾರೆ. ವಾಟ್ ಎವರ್ ಯು ಗೇನ್ ದಟ್ ಯು ಶುಡ್ ಗೇನ್ ಅಟ್ ದ ಏಜ್ ಆಫ್ ವೆನ್ ಯು ಆರ್ ಏಬಲ್ ಟು ಎಂಜಾಯ್. ಈಗ ನೋಡಿ, ಭಗವಂತ ಕೃಷ್ಣ, ಭಗವಂತ ರಾಮ, ಇವ್ರುಗಳೆಲ್ಲರೂ ಏನೇ ಅಚೀವ್ ಮಾಡಿದ್ರು ಯಂಗ್ ಆಗಿದಾಗಲೇ ತುಂಬಾ ಅಚೀವ್ ಮಾಡಿದ್ದವ್ರು. ಅವ್ರುಗಳೆಲ್ಲರೂ ಆಲ್ಮೋಸ್ಟ್ ನೀವು ತುಂಬಾ ವಯಸ್ಸಾಗೋಗಿ ಅವಾಗೆಲ್ಲ ಅಚೀವ್ ಮಾಡಿದಲ್ಲ, ವಿಷ್ಣುವಿನ ಅವತಾರನೇ ಆಗಿದ್ರು ತುಂಬಾ ಸಮಯದಲ್ಲಿ. ಅರ್ಥ ಏನು ಅಂತ ಹೇಳಿದ್ರೆ, ಮನುಷ್ಯ ಹ್ಯಾಪಿನೆಸ್ ಸರ್ಚ್ ಅಲ್ಲಿ
ಅವನನ್ನು ಅವನು ಕಳ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ನಾನು ತುಂಬಾ ಜನ ನನ್ನ ಕ್ಲಾಸಲ್ಲಿ ಬರೋರು ಅವ್ರು ಬಿಸ್ನೆಸ್ ಮಾಡೋರು ಬರ್ತಾರೆ, ವರ್ಕ್ ಮಾಡ್ತಿರೋರು ಬರ್ತಾರೆ, ಎಲ್ಲರೂ ಅವ್ರಿಗೆ ಮೇಜರ್ ಆಗಿ ಟೀಚ್ ಮಾಡೋದು ಫಿನಾನ್ಸ್ ನ ಹೇಗ್ ಮ್ಯಾನೇಜ್ ಮಾಡ್ಬೇಕಂತ. ಆದ್ರೆ ಹಾನೆಸ್ಟ್ಲಿ ಏನ್ ಗೊತ್ತಾ, 20% ಅಷ್ಟೇನೆ ಅದು ಕೆಲಸ. ನೀವ್ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಎಷ್ಟು ಇನ್ವೆಸ್ಟ್ ಮಾಡ್ಬೇಕು, ಮ್ಯೂಚುವಲ್ ಫಂಡ್ ಅಲ್ಲಿ ಹೆಂಗ್ ಇನ್ವೆಸ್ಟ್ ಮಾಡ್ಬೇಕು, ಅವೆಲ್ಲ. ಆದ್ರೆ ಅವೆಲ್ಲದಕ್ಕಿಂತ ಮುಖ್ಯ ಏನು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಸೆಟ್ ಮತ್ತೆ ಹೈಯರ್ ಇಂಟೆಲಿಜೆನ್ಸ್ ಜೊತೆಗೆ ಕನೆಕ್ಟ್ ಇರುವಂತದ್ದು ತುಂಬಾ ಇಂಪಾರ್ಟೆಂಟ್. ನಿಮ್ಮನ್ನೇ ನೀವು ಕಳ್ಕೊಂಡ್ಬಿಟ್ಟು ಸರ್, ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಸಕ್ಸಸ್ಫುಲ್ ವಿಷಯಗಳು ನಿಮಗೆ ಸಿಕ್ಕಿದ್ರೆ ಏನ್ ಪ್ರಯೋಜನ? ನಿಮ್ಮ ಫ್ಯಾಮಿಲಿನ ನೀವು ಕಳ್ಕೊಂಡ್ಬಿಟ್ಟು ಪ್ರಪಂಚದಲ್ಲಿ ಇದವರೆಲ್ಲ ಚಪ್ಪಾಳೆ ತಟ್ಟಿದ್ರೆ ಏನ್ ಪ್ರಯೋಜನ? ಸೊ ಮೇಜರ್ಲಿ ನಾವು ಮಾಡಿದಂತ ಕೆಲ್ಸಕ್ಕೆ ನಮ್ಮ ಮನಸ್ಸು ಚಪ್ಪಾಳೆ ತಟ್ಟುತ್ತಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹ್ಯಾಪಿನೆಸ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ, ಇನ್ನೂ ಏನಾದ್ರು ಹೇಳ್ಬೋದು ನೀವು? ಅದು ಹೌದು. ಸೊ ನೋಡಿ, ಒಂದು 1950 ಒಂದು ಸರ್ವೆ ಮಾಡ್ತಾರೆ, 1950 ಇಸ್ವಿನಲ್ಲಿ. ಆ ಸರ್ವೆ ಏನಂತ ಹೇಳಿದ್ರೆ ಒಂದು ಇಂಟ್ರೆಸ್ಟಿಂಗ್ ಸರ್ವೆ ಅದು. ಅದರಲ್ಲಿ ಒಂದಷ್ಟು ಜನಗಳನ್ನ ತಗೊಂಡು ಅವ್ರೆಲ್ಲಾರನು ಅವರ ಆಕ್ಟಿವಿಟೀಸ್ ಮತ್ತೆ ಇವುಗಳ ಬಗ್ಗೆ ಎಲ್ಲ ಸರ್ವೆ ಮಾಡಿದಾಗ, ಅಂದ್ರೆ ನಾವೇ ಅದನ್ನ ನೋಡ್ಬೋದು, ಸರ್ವೆನೇ ಬೇಕಾಗಿಲ್ಲ. ನಾವ್ ಇವತ್ತಿರುವಂತ ಮನೆಗಳು ಕಂಪೇರ್ ಮಾಡಿದ್ರೆ ಹಿಂದಿನವರು 33% ಅಷ್ಟು ಕಡಿಮೆ ಮನೆಗಳಿತ್ತು ಅವ್ರ ಹತ್ರ. ಬಟ್ ಇವತ್ತು ನಮ್ಗೆ ಇರುವಷ್ಟು ಕಂಫರ್ಟ್ ಇರ್ಲಿಲ್ಲ. ಇವತ್ತಿನ ಕಂಪೇರ್ ಮಾಡಿದ್ರೆ ಅವತ್ತಿನ ಜನಗಳು 3 times ಜಾಸ್ತಿ ಆಕ್ಸಿಡೆಂಟ್ಸ್ ಅಲ್ಲಿ ಅಥವಾ ಡಿಸೀಸಸ್ ಗಳಲ್ಲಿ ಅವರ ವರ್ಕ್ ನೇಚರ್ ಇಂದ ಸಾಯ್ತಿದ್ರಂತ. ಅದೊಂದು ಸರ್ವೆ ಹೇಳುತ್ತೆ. ಸೊ ಆದ್ರೆ ಅದೇ ಸರ್ವೆ ಇನ್ನೊಂದೇನ್ ಹೇಳುತ್ತೆ ಅಂದ್ರೆ, ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪೀಪಲ್ ಅಂತ ಹೇಳಿದ್ರೆ ಆಗಿನ ಜನರೇಷನ್ ಅವರು. ಆದ್ರೆ ಇವತ್ತು ನಮ್ಮ ಹತ್ರ ಎಲ್ಲ ಕಂಫರ್ಟ್ ಇದೆ. ಅವ್ರು ಕಂಪೇರ್ ಮಾಡಿದ್ರೆ ನಮ್ಮ ಹತ್ರ ದೊಡ್ಡ ದೊಡ್ಡ ಮನೆಗಳಿದೆ, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಒಳ್ಳೆ ಜಾಬ್ ಇರುತ್ತೆ, ಕಂಫರ್ಟ್ ಲೈಫ್ ಇರುತ್ತೆ. ಇಲ್ಲಿಂದ ಎಲ್ಲಿಗಾರ ಹೋಗ್ಬೇಕಂದ್ರೆ ಊಬರ್, ಓಲಾ ಇದೆ, ಸ್ವಂತ ಕಾರ್ಗಳಿರುತ್ತವೆ. ಆದ್ರೂ ಇವತ್ತು ಜಗತ್ತು ಯಾಕೆ ಅಷ್ಟು ಹ್ಯಾಪಿನೆಸ್ ಆಗಿಲ್ಲ? ಇದು ಸರ್ವೆನೂ ಇದನ್ನೇ ಹೇಳುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ, ಎಲ್ರು ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್, ಸೊ ಮೇಜರ್ಲಿ ನನ್ನ ಪ್ರಕಾರ ನಾನು ಹೇಳೋದು, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾರೆ, ಅಲ್ಲಿ ಯಾರೊಬ್ಬ ಫ್ಲಾಶಿ ಕಾರನ್ನ ನೋಡ್ತಾರೆ. ಯೂಟ್ಯೂಬ್ ಅನ್ನು ಓಪನ್ ಮಾಡ್ತಾರೆ, ಯಾರೊಬ್ಬ ಕೋಟಿ ಗಟ್ಲೆ ದುಡ್ಡು ಮಾಡಿ ಇಟ್ಟಿರೋದನ್ನ ನೋಡಿರ್ತಾರೆ. ದೆನ್ ದೇ ಫೀಲ್ ದಟ್, ಓ ಇವ್ರುಗಳೆಲ್ಲ ಮಾಡ್ತಾ ಇದಾರೆ, ನಾನು ಏನಪ್ಪಾ, ನಾನು ಏನೂ ಅಲ್ಲ, ನನ್ಗೆ ಏನೂ ಸಾಧ್ಯ ಇಲ್ಲ, ಪ್ರಪಂಚ ಎಷ್ಟೆಲ್ಲ ನಮ್ನೆಲ್ಲ ಬಿಟ್ಟು ಮುಂದೆ ಹೊರಟೋಗಿದೆ, ಆದ್ರೆ ನಾನು ಏನೂ ಮಾಡ್ತಾ ಇಲ್ವಲ್ಲಪ್ಪ, ನನ್ನ ಲೈಫಲ್ಲಿ ನಾನು ಏನಕ್ಕೂ ಯೋಗ್ಯತೆ ಇಲ್ವಲ್ಲಪ್ಪ ಅಂತ ಅನ್ಕೊಂಡು ಸರ್, ಆ ಮನುಷ್ಯ ಕಾಂಪಿಟೇಷನ್ ಬೀಳ್ತಾನೆ, ಕಂಪ್ಯಾರಿಸನ್ ಬೀಳ್ತಾನೆ. ಅಲ್ಲಿಂದ ಅವ್ನು ಏನೇ ಮಾಡ್ಬೇಕು ಅಂತಿದ್ರು ಆಗೋದಿಲ್ಲ ಅದು. ಈಗ ನಮ್ ಕ್ಲಾಸಿಗೆ ಬಂದವ್ರಿಗೂ ನಾವು ಅದನ್ನೇ ಹೇಳೋದು, ಫಸ್ಟ್ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್, ಬಿಕಾಸ್ ಡೋಂಟ್ ಕಂಪೇರ್ ಯುವರ್ ಫಸ್ಟ್ ಚಾಪ್ಟರ್ ವಿತ್ ಸಂಬಡಿಸ್ 21st ಚಾಪ್ಟರ್. ಬೇರೆ ಯಾರ್ದು 21ನೇ ಚಾಪ್ಟರ್ ಜೊತೆಗೆ ನಿಮ್ ಫಸ್ಟ್ ಚಾಪ್ಟರ್ ಯಾಕೆ ಕಂಪೇರ್ ಮಾಡ್ಕೊಳ್ತೀರಿ? ನೀವು ನಡೆದಂತ ಹಾದಿ ಬೇರೆ ಇರುತ್ತೆ, ದಾರಿ ಬೇರೆ ಇರುತ್ತೆ. ಆ ಕಂಪ್ಯಾರಿಸನ್ ಅನ್ನುವಂಥದ್ದು ನಿಲ್ಲಿಸ್ಬೇಕು. ಹಾಗಾಗಿ ನಾನೊಂದು ಮಾತನ್ನ ಹೇಳ್ತೀನಿ, ತುಂಬಾ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಇಫ್ ಯು ವಿಶ್ ಟು ಬಿ ಹ್ಯಾಪಿ, ಇಟ್ ಈಸ್ ವೆರಿ ಈಸಿ ಟಾಸ್ಕ್. ಬಟ್ ಇಫ್ ಯು ವಿಶ್ ಟು ಬಿ ಹ್ಯಾಪಿಯರ್ ದೆನ್ ಅದರ್ಸ್, ದೆನ್ ದ ಡೇಂಜರ್ ಬಿಗಿನ್ಸ್ ಅಂತ. ನೀವು ಖುಷಿಯಾಗಿರ್ಬೇಕು ಅಂದ್ರೆ ಭಯಂಕರ ಈಸಿ ಸರ್ ಅದು. ಆದ್ರೆ ಬೇರೆಯವನಿಗಿಂತ ಖುಷಿಯಾಗಿರ್ಬೇಕು ಅಂತ ಅನ್ಕೊಂತೀರಲ್ಲ, ಅಲ್ಲಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವನಿಗಿಂತ ಜಾಸ್ತಿ ನಾನು ದುಡ್ಡು ಮಾಡ್ಬೇಕು, ಅವನಿಗಿಂತ ಜಾಸ್ತಿ. ಯಾವಾಗ ಅದು ಬರುತ್ತೆ, ಅವನ ಸ್ವಂತ ಪೀಸನ್ನು ಹಾಳು ಮಾಡ್ಕೊತಾನೆ, ಜೊತೆಗೆ ಅವನ್ ಏನ್ ಮುಂದೆ ಮಾಡ್ಬೇಕು ಅಂತಿರ್ತಾನೆ ಅದನ್ನು ಮರ್ತೋಗ್ಬಿಟ್ಟಿರ್ತಾನೆ. ಅದ್ಭುತ. ಬಟ್ ಅಷ್ಟು ಈಸಿ ಅಲ್ಲ ಸರ್ ಬಿಡೋದು ಅದನ್ನ, ಯಾಕಂದ್ರೆ ಕಾಂಪಿಟೇಷನ್ ಮೊದಲಿನಿಂದನೇ ತಯಾರಾಗ್ಬಿಟ್ಟಿದೀವಿ ನಾವು. ಸರ್ ಖಂಡಿತವಾಗ್ಲೂ ನೀವು ಯಾವುದೇ ಒಂದು ಇದ್ ಮಾಡ್ಬೇಕಾದ್ರೂ ನಾವು ಮನಸ್ಸಿನ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀವಿ. ನಾನು ಯಾವಾಗ್ಲೂ ಹೇಳೋದು, ದ ರಿಯಲ್ ವೆಲ್ತ್ ಈಸ್ ನಾಟ್ ಇನ್ ಯುವರ್ ವಾರ್ಡ್ರೋಬ್, ಇಟ್ ಈಸ್ ದೇರ್ ಇನ್ ಯುವರ್ ವಿಸ್ಡಮ್ ಅಂತ. ಯಾಕಂದ್ರೆ ಪ್ರತಿಯೊಂದಕ್ಕೂ ಅಟ್ಯಾಚ್ಮೆಂಟ್ ಅಲ್ಲೇ ಡಿಟ್ಯಾಚ್ಮೆಂಟ್ ಇಟ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನೀವು ಬಿಸ್ನೆಸ್ ಮಾಡಿ, ವರ್ಕ್ ಮಾಡಿ, ಏನಾದ್ರೂ ಮಾಡಿ, ಅವುಗಳ ಜೊತೆ ಎಲ್ಲ ನೀವು ಪ್ರಿಪೇರ್ ಆಗಿರುವಂತದ್ದು ತುಂಬಾ ಇಂಪಾರ್ಟೆಂಟ್. ಆದ್ರೆ ಕಂಪೇರ್ ಮಾಡಬೇಡಿ ಅಂತ ನಾನು ಹೇಳುದು. ಕಂಪ್ಯಾರಿಸನ್ ಯಾವಾಗ ಬರ್ಬೇಕು ಅಂತ ಹೇಳಿದ್ರೆ, ನಾವು ಅವ್ರ ಪಾರ್ ಲೆವೆಲ್ ಅಲ್ಲಿ, ಅಂದ್ರೆ ಅವನಿಗೆ ಇಂತನವೇ ನಾನು ಚೆನ್ನಾಗಿ ಮಾಡ್ಬೇಕು ಆ ತರ ಕಂಪ್ಯಾರಿಸನ್ ಅಲ್ಲ, ಹೆಲ್ದಿ ಕಾಂಪಿಟೇಷನ್ ಅದ. ನಾವೆಲ್ಲ ಸಣ್ಣವರಾಗಿದ್ದಾಗ ಓದ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತಿದ್ರಲ್ವಾ, ನೋಡಿ ಅವರೆಲ್ಲ ಓದ್ತಾ ಇದ್ರೆ ಅವ್ನ ಜೊತೆಗೆ ಸೇರ್ಕೊಂಡು ನೀನು ಇನ್ನೂ ಚೆನ್ನಾಗಿ ಓದೋಂಗಾಗು ಅಂತ. ಅದ್ ನಮ್ಮ ಗುರುಗಳೊಬ್ರು ಹೇಳ್ತಾ ಇದ್ರು, ಯಾರೋ ಒಬ್ಬ ತುಂಬಾ ಚೆನ್ನಾಗಿ ಓದ್ತಿದ್ದಾನೆ ಅಂತ ಹೇಳಿದ್ರೆ ಅವನಿಂದ ಏಳಿಸ್ಕೊಂಡು ನೀನ್ ಇನ್ನೂ ಚೆನ್ನಾಗಿ ಓದೋಂಗಾಗೋ, ಅದನ್ನ ಬಿಟ್ಟು ಅವ್ನ ಮನೆಯಲ್ಲಿ ಇಲ್ದಿದ್ದಾಗ ಅವ್ನು ನೋಟ್ಸ್ ತಗೊಂಡು ಅರ್ಧಾಕ್ಬಿಡ್ಬೇಡ ಅಂತ. ಸೊ ಕಾಂಪಿಟೇಷನ್ ಅನ್ನುವಂಥದ್ದು ಹೆಲ್ದಿ ಕಾಂಪಿಟೇಷನ್ ಆಗಿರ್ಬೇಕು ಹೊರತು ಅವನ ಕಂಪ್ಯಾರಿಸನ್ ಕಾಂಪಿಟೇಷನ್ ಆಗಿರ್ಬಾರ್ದು ಅಂತ. ಇನ್ನೊಂದಿಷ್ಟು ಮುಂದಕ್ಕೆ ಹೋದ್ರೆ ಮಾತಾಡೋದಾದ್ರೆ, ಸುಮಾರು ಜನ ನೋಡಿದೀನಿ, ಅವ್ರಿಗೆ ಏನ್ ಪದ ಹೇಳ್ಬೇಕಂತ ನನ್ಗೆ ಗೊತ್ತಾಗಲ್ಲ. ನಾನು ಆ ಬಿಸ್ನೆಸ್ ಮಾಡ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ನೋಡೋದಕ್ಕೆಲ್ಲ ಹಂಗೆ ಅನಿಸ್ತಾ ಇರುತ್ತೆ. ಬಟ್ ರಿಯಲಿ ಹಂಗಿರ್ತಾರ? ಅದು ಶೋಮ್ಯಾನ್ ಅನ್ಬೋದಾ, ಏನ್ ಅನ್ಬೋದು ಅವ್ರಿಗೆ? ಸರ್ ನೋಡಿ ಸರ್, ನೀವ್ ಯಾರೇ ಒಬ್ಬ ಪರ್ಸನ್ ಕೇಳಿ, ಏನಕ್ಕೊಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೆಯಾ, ಪ್ರಾಫಿಟ್ ಮಾಡ್ಬೇಕು ಸರ್.
ಅರೆ ಕಮಾನ್, ನೀ ಪ್ರಾಫಿಟ್ ಮಾಡೋದಕ್ಕೆ ಬಿಸ್ನೆಸ್ ಮಾಡ್ತಾ ಇದೀಯ ಅಂತ ಹೇಳಿದ್ರೆ ನೀನು ಬಿಸ್ನೆಸ್ ನ ಲಿಗೆಸಿ ಬಿಲ್ಡ್ ಮಾಡ್ತಲ್ಲ, ಟ್ರಾನ್ಸಾಕ್ಷನ್ ಬಿಲ್ಡ್ ಮಾಡ್ತಾ ಇದೀಯ ಅಂತ. ಹಾಗಾದ್ರೆ ಸೊ ತುಂಬಾ ಜನ ಹೇಳ್ಬೋದು, ಸರ್ ಹಂಗಿದ್ರೆ ಪ್ರಾಫಿಟ್ ಮಾಡೋದು ಬಿಸ್ನೆಸ್ ಉದ್ದೇಶ ಅಲ್ವಾ ಅಂತ. ನಾ ಯಾವಾಗ್ಲೂ ಹೇಳ್ತಿರ್ತೀನಿ, ನೀವು ಟ್ರಾನ್ಸಾಕ್ಷನ್ ಮೇಲೆ ಫೋಕಸ್ ಮಾಡಿದ್ರೆ ಇಟ್ ಇಸ್ ಅ ಶಾರ್ಟ್ ಲಿವ್ಡ್. ನೀವು ಟ್ರಾನ್ಸ್ಫಾರ್ಮೇಶನ್ ಮೇಲೆ ಫೋಕಸ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿಲ್ಡ್ ಅ ಲಿಗೆಸಿ. ಈಗ ನೋಡಿ, ಟ್ರಾನ್ಸ್ಫಾರ್ಮೇಶನಲ್ ಥಿಂಕಿಂಗ್ ಅಂತ ಹೇಳಿದ್ರೆ ಏನು, ನನ್ನ ಅಕೌಂಟ್ಗೆ ಎಷ್ಟು ದುಡ್ಡು ಬಂತು ಅಲ್ಲ, ನಾನು ಎಷ್ಟು ಜನ ಲೈಫ್ ನ ಟ್ರಾನ್ಸ್ಫಾರ್ಮ್ ಮಾಡಿದೆ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವ್ ಯಾವ ಫೋಕಸ್ ಮಾಡ್ತೀರಿ ಅದು ನಿಮ್ಮ ಅಕೌಂಟ್ ಅನ್ನ ಆಟೋಮೆಟಿಕ್ ಆಗಿ ಫಿಲ್ ಮಾಡುತ್ತೆ. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅನ್ನೋದು ಬೈ ಪ್ರಾಡಕ್ಟ್ ಸರ್, ಪ್ರಾಫಿಟ್ ಅನ್ನೋದು ಮೇನ್ ಮೋಟೋ ಅಲ್ಲ. ಈಗ ತುಂಬಾ ಸಿಂಪಲ್ ಒಂದು ಎಕ್ಸಾಂಪಲ್, ಈಗ ತುಂಬಾ ಜನ ಎಲ್ಲ ಜಿಯೋ ಯೂಸ್ ಮಾಡ್ತಾರೆ ಅಲ್ವಾ. ಇನ್ಫ್ಯಾಕ್ಟ್ ನಾನು ಒಂದ್ ಟೈಮಲ್ಲಿ ಜಿಯೋ ಫೈಬರ್ ಯೂಸ್ ಮಾಡಿದ್ದೆ. ನಮ್ಮ ಮನೆ ಹತ್ರ ಬರೋದಕ್ಕಿಂತ ಮುಂಚೆ 100 ಕೋಟಿ ದುಡ್ಡನ್ನ ಖರ್ಚು ಮಾಡಿ ಅಂಬಾನಿಯವರು ಆ ಜಿಯೋ ಫೈಬರ್ ಅನ್ನ ತಗೊಂಡ್ ಬಂದ್ರು. ಆದ್ರೆ ಅವ್ರಿಗೆ ಗೊತ್ತಿತ್ತು ನಂಗೆ ನೆಕ್ಸ್ಟ್ 10 ವರ್ಷ ಅದೇನು ಪ್ರಾಫಿಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಆಲ್ ಆಫ್ ಎ ಸಡನ್ ಅದು ಬಿಲ್ಡ್ ಮಾಡಿದಂತ ವರ್ಕ್ ಸಡನ್ ಆಗಿ ಅವ್ರಿಗೆ ಪ್ರಾಫಿಟ್ ಕೊಡೋದಿಕ್ ಸ್ಟಾರ್ಟ್ ಆಯ್ತು. ಅರ್ಥ ಏನು ಅಂತ ಹೇಳಿದ್ರೆ, ನೀವ್ ಯಾವಾಗ ಜಸ್ಟ್ ನಾನು ಪ್ರಾಫಿಟ್ ಇಮಿಡಿಯೇಟ್ ಆಗಿ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆಯಿಂದನೇ ಪ್ರಾಫಿಟ್ ಬಂದ್ಬಿಡ್ಬೇಕು ಆ ತರ ಫೋಕಸ್ ಮಾಡಬೇಡಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ನೀವ್ ಯಾವಾಗ ಅದನ್ನ ಬಿಟ್ಟು ಟ್ರಾನ್ಸ್ಫಾರ್ಮೇಶನ್ ಮೇಲೆ ಫೋಕಸ್ ಮಾಡ್ತೀರಿ, ಓಕೆ ನಾನು ಎಷ್ಟು ಜನದ ಲೈಫ್ ಅನ್ನ ಬದಲು ಮಾಡಕ್ ಸಾಧ್ಯ, ನಾನು ಎಷ್ಟು ಜನ ಲೈಫ್ ಅನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಬಿಸ್ನೆಸ್ ಅಂದ್ರೆ ಏನು, ಪ್ರಾಫಿಟ್ ಮಾಡೋದು ಬೈ ಪ್ರಾಡಕ್ಟ್ ಆಗಿರುತ್ತೆ. ಬಿಸ್ನೆಸ್ ಅನ್ನೋದು ಮೇನ್ ಆಗಿ ಇನ್ನೊಬ್ಬರ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಾಗಿರುತ್ತೆ. ಈಗ ಬ್ಲಿಂಕಿಟ್, ಝೆಪ್ಟೋ ಇವೆಲ್ಲ ಏನಕ್ಕೆ ಬಂತು? ಇವೆಲ್ಲ ಬಂದಿದ್ದ ಕಾರಣ ಏನಂತ ಹೇಳಿದ್ರೆ, ಜನಗಳಿಗೆ ಹೊರಗಡೆ ಎದ್ದೋಗಿ ತಗೊಂಡ್ ಬರುವಷ್ಟು ಟೈಮ್ ಇರ್ತಾ ಇರಲಿಲ್ಲ. ತುಂಬಾ ಜನಗಳಿಗೆ ಜೆನ್ಯೂನ್ ರೀಸನ್ ಇರ್ತಾ ಇತ್ತು. ಬ್ಲಿಂಕಿಟ್, ಝೆಪ್ಟೋ ಬಂದ್ಮೇಲಿಂದ ತುಂಬಾ ಜನಗಳು ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಾರೆ. ಝೊಮ್ಯಾಟೊ, ಸ್ವಿಗ್ಗಿ ಬಂದ್ಮೇಲಿಂದ ತುಂಬಾ ಜನಗಳು ಫೇವ್ರೇಟ್ ರೆಸ್ಟೋರೆಂಟ್ ಇದೆಲ್ಲ ಆರ್ಡರ್ ಮಾಡ್ತಾರೆ. ಅಂದ್ರೆ ಈ ಗ್ಯಾಪ್ ಏನಿತ್ತಲ್ಲ, ಈ ಗ್ಯಾಪ್ ಅನ್ನು ಫುಲ್ಫಿಲ್ ಮಾಡುವಂತ ಆ ಟ್ಯಾಲೆಂಟ್ ಇದೆಯಲ್ಲ, ಅದು ಅಲ್ಲಿ ನಿಮ್ಗೆ ಬಿಸ್ನೆಸ್ ಅನ್ನ ತಂದ್ಕೊಡುತ್ತೆ. ಯಾಕಂದ್ರೆ ನೀವ್ ಏನೇ ಬಿಸ್ನೆಸ್ ನ ಮಾಡ್ಬೇಕಂತ ಹೇಳಿದ್ರೆ, ನಾ ಹೇಳದ್ ಫಸ್ಟ್ ನೀವ್ ಮೊದಲು ಏನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಾ ಅಂತ ನೋಡಿ. ಆ ಬಿಸ್ನೆಸ್ ನ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಆ ಬಿಸ್ನೆಸ್ ಸಬ್ಸ್ಟಾನ್ಶಿಯಲ್ ಆಗಿ ಸ್ಟ್ಯಾಂಡ್ ಆಗುತ್ತೆ. ಬಟ್ ತುಂಬಾ ಜನಗಳು ಓಕೆ ನಾನು ಇವತ್ತು ಮಾಡ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆಯಿಂದ ಪ್ರಾಫಿಟ್ ಬರಬೇಕು ಅಂತಂದ್ರೆ ಅವ್ರಿಗೆ ಪ್ರಾಫಿಟ್ ಬಂದಿಲ್ಲ ಅಂತ ಹೇಳಿದ್ರೆ ಡಿಮೋಟಿವೇಟ್ ಆಗ್ಬಿಟ್ಟು ನಾಳಿದ್ದು ಬೆಳಿಗ್ಗೆ ಬಿಸ್ನೆಸ್ ನ ಮುಚ್ಚಿಬಿಡ್ತಾರೆ. ನೀವು ಒಂದು ಸಣ್ಣ ಎಕ್ಸಾಂಪಲ್, ಈಗ ಒಂದು ಹೋಟೆಲ್ ಶುರು ಮಾಡಿದೀನಿ, ಒಂದು 10 ಜನ ಲೇಬರ್ ಇದ್ದಾರೆ, ಶುರು ಆಗಿದೆ, ಬೆಳಗ್ಗಿಂದ ಸಾಯಂಕಾಲ ಅವ್ರಿಗೆ ಬಿಸ್ನೆಸ್ ಮಾಡ್ತೀನಿ, ವ್ಯಾಪಾರ ಆಗುತ್ತೆ, ಸಂಬಳ ತೆಗೆದಿಡ್ತೀನಿ, ಇನ್ನು ದಿನ ಖರ್ಚು ತೆಗೆದಿರ್ತೀನಿ, ಉಳಿದಿದ್ದು ನಾನೇನ ಮಾಡ್ಕೋತೀನಿ, ಅದು ಸರಿ ಅಲ್ವಾ? 100% ಕರೆಕ್ಟ್ ಸರ್. ನಾನು ಪ್ರಾಫಿಟೇ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಅಲ್ಟಿಮೇಟ್ಲಿ ಪ್ರಾಫಿಟ್ ಮಾಡ್ಲೇಬೇಕು. ಆದ್ರೆ ನಾ ಹೇಳ್ತಾ ಇರೋದೇನಂದ್ರೆ, ನೀವು ಪ್ರಾಫಿಟ್ ಒಂದನ್ನೇ ಮೇಜರ್ ಆಗಿ ಇಟ್ಕೊಂಡ್ಬಿಟ್ರಿ ಅಂತ ಇಟ್ಕೊಳ್ಳಿ, ಬಿಸ್ನೆಸ್ ಪ್ರಾಪರ್ ಆಗಿ ರನ್ ಆಗಲ್ಲ ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಬಿಸ್ನೆಸ್ ಅನ್ನೋದು ಒಂದು ಬೇಬಿ ತರ, ಒಂದು ಮಗು ತರ, ಅದು ಸೆಲ್ಫ್ ಸಸ್ಟೈನ್ ಆಗೋವರೆಗೂ ನೀವ್ ಅದಕ್ಕೆ ಪೋಷಣೆ ಮಾಡ್ಬೇಕಾಗಿರುತ್ತೆ. ಆದ್ರೆ ತುಂಬಾ ಟೈಮ್ ಸ್ಟಾರ್ಟಿಂಗ್ ಇವತ್ ಮಾಡ್ತಾ ಇದೀನಿ, ನಾಳೆ ಬೆಳಿಗ್ಗೆಯಿಂದನೇ ಪ್ರಾಫಿಟ್ ಬಂದ್ಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ಉದ್ದೇಶ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು. ಅಂದ್ರೆ ಈಗ ಬಿಸ್ನೆಸ್ ಶುರು ಮಾಡಿದ್ರೆ ಇನ್ನು 1 ವರ್ಷನೋ 6 ತಿಂಗಳನೋ ಅದಕ್ಕೆ ನಾನು ಮತ್ತೆ ಬಾಡಿಗೆ ಕಟ್ಟಂಗೋ ಅಥವಾ ಲೇಬರ್ಗೆ ಸಂಬಳ ಕೊಡಂಗೋ ಅಥವಾ ರೇಷನ್ ತಂದು ಹಾಕಂಗೋ ಅಥವಾ ಕೆಟ್ಟ ಹೋದ್ರೆ ಅದನ್ನ ಮತ್ತೆ ಪ್ರಿಪೇರ್ ಮಾಡೋಂಗೋ ಅಷ್ಟು ಸ್ಟ್ರಾಂಗ್ ಆಗಿ ನಾನು ಫೀಲ್ಡ್ ಇಳಿಬೇಕು ಇರಬೇಕು. ನೀವು ಒಂದು 6 ತಿಂಗಳು ನನ್ನ ಬಿಸ್ನೆಸ್ ರನ್ ಆಗಿಲ್ಲ ಅಂತ ಹೇಳಿದ್ರು ಆಮ್ ಐ ಏಬಲ್ ಟು ಸಸ್ಟೈನ್ ಅನ್ನುವಂಥದ್ದು ಇರಬೇಕು. ಅದನ್ನ ಪ್ರಿಪೇರ್ ಆಗಿ ಎಂಟರ್ ಆಗ್ಬೇಕು. ಸೊ ಮೈಂಡ್ ಸೆಟ್ ಅಲ್ಲ ಆದ್ರೂ ಅಟ್ಲೀಸ್ಟ್ ಫಿನಾನ್ಷಿಯಲ್ ಆಗಿ ಆಗಿಲ್ಲ ಅಂದ್ರೂ ಅದು ಹೆಂಗೋ ನಡೆದೋಗುತ್ತೆ ಸರ್. ಯಾಕಂದ್ರೆ ನೀವು 1 ಹೆಜ್ಜೆ ಇಟ್ರೆ ಸಾಕು, ಭಗವಂತ 10 ಹೆಜ್ಜೆ ನಿಮ್ ಜೊತೆಗೆ ಇಡ್ತಾನೆ, ಆಯ್ತಾ? ಆದ್ರೆ ನೀವು ಅದು ಪ್ರಿಪೇರ್ ಆಗ್ಬೇಕು ಅಂತ ನಾನು ಹೇಳ್ತಾ ಇರೋದು. ಅಂದ್ರೆ ನಾನ್ ಇವತ್ತು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವೀಕ್ ನಂಗೆ ಪ್ರಾಫಿಟ್ ಬಂದಿಲ್ಲ ಅಂತ ಯಾರೆಲ್ಲ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರುಗಳೆಲ್ಲ ಬಿಸ್ನೆಸ್ ಶಟ್ ಡೌನ್ ಮಾಡ್ಬಿಡ್ತಾರೆ. ಹಂಗಾಗಿನೇ ತುಂಬಾ ಸ್ಟಾರ್ಟ್ಅಪ್ಸ್ ಗಳು ಆಲ್ ಆಫ್ ಎ ಸಡನ್ ಯಾಕೆ ಶಟ್ ಡೌನ್ ಆಗುತ್ತೆ ಅಂದ್ರೆ ಇದೇ ಕಾರಣಕ್ಕೆ. ತುಂಬಾ ಜನ ಏನ್ ಮಾಡ್ತಾರೆ, ಪದೇ ಪದೇ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಬಿಸ್ನೆಸ್ ಅಲ್ಲಿ ಸೋದೋಗ್ಬಿಡ್ತಾರೆ. ಆಮೇಲೆ ನಮ್ಗೆ ಕಾಲ್ ಮಾಡೋರು ಏನ್ ಹೇಳ್ತಾರೆ, ಸರ್ ನೋಡಿ ಸರ್ ಯಾರೋ ನಂಗೆ ಮಾಟ ಮಾಡಿಸ್ಬಿಟ್ಟವ್ರೆ ಅಂತ. ಮಾಟ ಮಾಡಿಸಿರೋದಲ್ಲ ಸರ್, ನಿಮಗ್ ನೀವು ಮಾಟ ಮಾಡ್ಕೊಬಿಟ್ಟಿದ್ದೀರಿ ಅಂತ. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಫಂಡಮೆಂಟಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳದೆ ಮಾಡೋದಕ್ಕಾಗಲ್ಲ. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ ಸರ್. ನನಗೆ 26/11 ನಮ್ಮೆಲ್ಲರಿಗೂ ಕರಾಳ ದಿನ ಅಂತ ನೆನಪಿದೆ. ಯಾಕಂದ್ರೆ ತಾಜ್ ಮೇಲೆ ಅಟ್ಯಾಕ್ ಆಯ್ತು ಅಲ್ವಾ, ಒನ್ ಆಫ್ ದಿ ಐಕಾನಿಕ್ ಹೋಟೆಲ್ ಇನ್ ದ ಇಂಡಿಯಾ. ಟಾಟಾ ಮೇಲೆ ಮೊದಲಿಂದನೂ ದೇಶದವ್ರಿಗೆಲ್ಲ ಅಭಿಮಾನ ಗೌರವ ಇದ್ದೇ ಇತ್ತು. ಆದ್ರೆ ಅದು ಜಾಸ್ತಿ ಯಾವಾಗ ಆಗಿದ್ದು ಅಂತ ಹೇಳಿದ್ರೆ ಆ ಸಿಚುವೇಶನ್ ಆದ್ಮೇಲಿಂದ. ಅಲ್ಲಿ ಬೇರೆ ಯಾವುದೇ ಕಂಪ್ನೀಸ್ಗಳಾಗಿದ್ರು ಏನ್ ಮಾಡಿರೋರು, ಇನ್ಶೂರೆನ್ಸ್ ಕ್ಲೇಮ್ ಮಾಡಿರೋರು, ಅಲ್ಲಿ ಉಳಿದಂತ ಎಂಪ್ಲಾಯ್ಸ್ ಗಳನ್ನೆಲ್ಲ ಫೈರ್ ಮಾಡಿರೋರು. ಸೊ ಮತ್ತೆ ಪ್ರಾಫಿಟ್ ರಿಕವರಿ ಹೆಂಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರೋರು ಅಲ್ವಾ. ಆದ್ರೆ ಟಾಟಾ ಆ ತರ ಮಾಡ್ಲಿಲ್ಲ. ರತನ್ ಟಾಟಾ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಯಾರೆಲ್ಲ ಎಂಪ್ಲಾಯ್ಸ್ ಗಳಿದ್ರೋ ಅವ್ರ ಎಲ್ಲಾರ್ಗು ಫುಲ್ ಸ್ಯಾಲ್ರಿ ಕೊಟ್ರು.
ಆ ಹೋಟೆಲ್ ಮತ್ತೆ ರಿನೋವೇಟ್ ಆಗೋ ತನಕನೂ ಸ್ಟಾರ್ಟಿಂಗ್ ಫ್ರಮ್ ಒಬ್ಬ ಸೀನಿಯರ್ ಎಕ್ಸಿಕ್ಯೂಟಿವ್ ಇಂದ ಹಿಡಿದು ಒಬ್ಬ ಲಾಸ್ಟ್ ಲೆವೆಲ್ ಹೌಸ್ ಮೇಡ್ ಅಥವಾ ಒಂದು ಈ ಕಸ ಗುಡ್ಸೋರು ಮತ್ತೆ ಇವರೆಲ್ಲ ಈ ಕೀಪ್ ಇರ್ತಾರಲ್ವಾ, ಅಂದ್ರೆ ಹೌಸ್ ಕೀಪಿಂಗ್ಸ್ ಗಳೆಲ್ಲ, ಅವ್ರಗಳ ಎಲ್ಲವರ್ಗುನು ಸ್ಯಾಲ್ರಿಗಳನ್ನ ಪೇ ಮಾಡಿದ್ರು. ಸೊ ಯಾರ್ಯಾರಿಗೆಲ್ಲ ಅವ್ರ ಹೋಟೆಲ್ ಇದ್ದವ್ರಿಗೆ ಇಂಜೂರ್ ಆಯ್ತು, ಅವ್ರಗಳೆಲ್ಲರನ್ನೂ ತಮ್ಮ ಸ್ವಂತ ದುಡ್ಡಲ್ಲಿ ಅವ್ರನ್ನೆಲ್ಲ ಟ್ರೀಟ್ ಮಾಡಿಸಿದ್ರು. ಬಟ್ ಬೇರೆ ಯಾವುದೇ ಬಹುಶಃ ಕಂಪ್ನಿಗಳಾಗಿದ್ರೆ ಮಾಡ್ತಿತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಬಿಕಾಸ್ ಆಫ್ ದಿ ರತನ್ ಟಾಟಾ ಹಿ ಹಸ್ ಡನ್ ದಟ್. ಸೊ ಅವ್ರು ಅದನ್ನ ಮಾಡಿದ್ರು. ಅದಾದ್ಮೇಲಿಂದ ಜನಗಳಿಗೆ ಏನಾಯ್ತು, ಸೊ ಅವರೆಲ್ಲ ತುಂಬಾ ಜನ ಅನ್ಕೋಬಹುದು ಅದು ಪಬ್ಲಿಸಿಟಿಗೋಸ್ಕರ ಅಂತ ಹೇಳ್ಬಿಟ್ಟು, ಬಟ್ ಅವ್ರೆಲ್ಲೂ ಅಡ್ವರ್ಟೈಸೇ ಮಾಡ್ಲಿಲ್ಲ, ಎಲ್ಲೋ ಹ್ಯಾಶ್ ಟ್ಯಾಗ್ ಆಗ್ಲಿಲ್ಲ, ವಿ ಸೇವ್ ಲಾಟ್ ಆಫ್ ಪೀಪಲ್ ಅಂತ ಹೇಳ್ಬಿಟ್ಟು ಎಲ್ಲೂ ಸೆಲ್ಫಿ ಹೊಡೆದು ಹಾಕ್ಲಿಲ್ಲ ಅವ್ರು, ಎಲ್ಲೋ ಕ್ವೈಟ್ ಆಗೇ ನಡೆದೋಯ್ತು. ಸೊ ಅಲ್ಟಿಮೇಟ್ಲಿ ಜನಗಳಿಗೆ ಏನಾಯ್ತು, ಆ ಬ್ರ್ಯಾಂಡ್ದು ಕನೆಕ್ಟಿವಿಟಿ ತುಂಬಾ ಜಾಸ್ತಿ ಆಯ್ತು. ಜನಗಳೆಲ್ಲ ಯಾರೆಲ್ಲ ಟಾಟಾ ಗ್ರೂಪ್ ಜಾಯ್ನ್ ಆಗಕ್ಕೆ ಸ್ಟಾರ್ಟ್ ಆಗಿದ್ರು, ಟಾಟಾ ಇಸ್ ದ ಒನ್ ಆಫ್ ದ ಬೆಸ್ಟ್ ಕಂಪ್ನಿಯಪ್ಪ ಅಂತ ಹೇಳೋದಿಕ್ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿ ಅವರು ಬರೀ ಟ್ರಾನ್ಸಾಕ್ಷನ್ ಮೇಲೆ ಫೋಕಸ್ ಮಾಡಿದ್ರೆ ಬಹುಶಃ ಟಾಟಾ ಅನ್ನೋಂಥ ದೊಡ್ಡ ಬ್ರ್ಯಾಂಡ್ ಆಗ್ತಾ ಇರಲಿಲ್ಲ ಸರ್. ಅವರು ಟ್ರಾನ್ಸ್ಫಾರ್ಮೇಶನ್ ಮೇಲೆ ಫೋಕಸ್ ಮಾಡಿದ್ರು, ಮತ್ತೆ ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿದ್ರು. ನೀವು ಏನನ್ನೇ ಸ್ಟಾರ್ಟ್ ಮಾಡಬೇಕು, ಏನನ್ನೇ ಬಿಸ್ನೆಸ್ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು ಅಂತಿತ್ತು ಅಂತ ಹೇಳಿದ್ರೆ, ನಾನು ಯಾವಾಗ ಹೇಳೋದು, ಮೊದಲು ನೀವು ಅದ್ರ ಫಂಡಮೆಂಟಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಆಲ್ ಆಫ್ ಎ ಸಡನ್ ಬಿಸ್ನೆಸ್ ಮಾಡಿ, ಯಾಕಂದ್ರೆ ನಿಮ್ಮ ಜಾತಕದಲ್ಲಿತ್ತು ಅಥವಾ ನೀವು ಭಗವಂತನ ಆಶೀರ್ವಾದ ಇತ್ತು ಅಂತ ಹೇಳಿದ್ರೆ ಯಾರೂ ತಪ್ಪಿಸೋದಿಕ್ಕೆ ಆಗೋದಿಲ್ಲ, ಅದು ಬಂದೇ ಬರೋದು, ಅದು ಮಾಡೇ ಮಾಡ್ತೀರಿ. ಆದ್ರೆ ನಾನು ಹೇಳೋದು, ಅಲ್ಟಿಮೇಟ್ಲಿ ಭಗವಂತ 90% ಹೆಲ್ಪ್ ಮಾಡಿದ್ರು 10% ನಿಮ್ಮ ಸೈಡಿಂದ ಏನಾದ್ರು ಇರ್ಬೇಕಲ್ಲ ಕಾಂಟ್ರಿಬ್ಯೂಷನ್ ಅಲ್ವಾ, ಒಂದು ಕೋಪೆ ಅಂತ ಕರೀತಾರೆ ಅದಕ್ಕೆ, ಆ ಥರದ್ದು ಏನಾದ್ರು ಒಂದು ಇರ್ಬೇಕಲ್ಲ ಜೊತೆಗೆ, ಅದು ಒಂದು ಆ ಎಫರ್ಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಓಕೆ, ಈ ಶುರು ಮಾಡಿದ್ಮೇಲೆ ಇದನ್ನ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇನ್ನ ಒಂದು ಮೆಜರ್ ಆಗೇ ತಗೋಬೇಕು ಅದನ್ನ, ಸಣ್ಣ ಪಾಯಿಂಟ್ ಆಗಿದ್ರು ಕೂಡ. ಈ ಆರಂಭದಲ್ಲೇ ನಾವು ಯಾಕೆ ಆರಂಭದಲ್ಲೇ ಸೋತೋಗ್ಬಿಡೋದು ಅಂತ ಒಂದಿದೆ ಸರ್. ಅದೇನ್ ನಾವು ಸರಿಯಾಗಿ ಪ್ರಿಪರೇಷನ್ ಆಗಿರಲ್ವಾ, ತಿಳ್ಕೊಂಡಿರಲ್ವಾ, ಅಥವಾ ಜಾಸ್ತಿ ಅದಕ್ಕೇನು ಏನಂತ ಹೇಳ್ಬೇಕು, ಅದಕ್ಕೆ ಯಾಕೆ ಹಂಗಾಗುತ್ತೆ? ನೋಡಿ ಸರ್, ಇದು ಒಂದು ಅದ್ಭುತವಾದ ಪ್ರಶ್ನೆನೂ ಹೌದಿದು. ಯಾಕಂದ್ರೆ ರವಿ ಬೆಳಗೆರೆಯವರು ಒಂದು ಮಾತು ಹೇಳ್ತಾರೆ, ಆರಂಭ ಶೂರತ್ವ ಅಂತ. ಅಂದ್ರೆ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಎಲ್ಲವನ್ನ ಅದ್ಭುತವಾಗಿ ಮಾಡ್ಬಿಡೋಕು ಆ ತರ ಎಲ್ಲ ನಿರ್ಧಾರ ತಗೊಳ್ತಾರೆ, ಆದ್ರೆ ಒಂದ್ ಸ್ವಲ್ಪ ಟೈಮ್ ಆಗ್ತಿದ್ದಂಗೆ ಆ ಮಾಡುವಂತ ವಿಷಯದಲ್ಲಿ ಮೋಟಿವೇಶನ್ ಕಳ್ಕೊಬಿಡ್ತಾರೆ. ಅದಕ್ಕೆ ಅವ್ರ ಒಂದು ಬ್ಯೂಟಿಫುಲ್ ವರ್ಡ್ ಹೇಳ್ತಾರೆ, ಆರಂಭ ಶೂರತ್ವ ಅಂತ. ಸೊ ಸೇಮ್ ವೇ ನೋಡಿ, ಇಬ್ರು ಯೋಧರು ಇರ್ತಾರೆ, ಇಬ್ರು ಈಕ್ವಲ್ ಯೋಧರು, ಇಬ್ರು ಒಳ್ಳೆ ಸ್ಪೆಷಲ್ ಟ್ರೈನಿಂಗ್ ಗೆ ಒಬ್ಬ ಗುರುಗಳ ಹತ್ರ ಹೋಗ್ತಾರೆ, ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ. ಅದಾದ ನಂತರ ಅವ್ರಿಬ್ರ ಹತ್ರನು ವೆಪನ್ ಇರುತ್ತೆ, ಇಬ್ರ ಹತ್ರನು ಒಳ್ಳೆ ಸ್ಕಿಲ್ ಇರುತ್ತೆ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ಯಾವಾಗ್ಲೂ ನಾನು ಹೆಂಗಾದ್ರೂ ಮಾಡಿ ನನ್ನ ಶತ್ರುನ ನಾಶ ಮಾಡ್ಬೇಕಲ್ಲ ಅಂತ ಹೇಳಿ ಇರ್ತಾನೆ. ಇನ್ನೊಬ್ಬ ವ್ಯಕ್ತಿ ನಾನು ಯುದ್ಧದಲ್ಲಿ ಗೆಲ್ತೀನ ಇಲ್ವಾ ನನಗೆ ಬೇಕಾಗಿಲ್ಲ, ಆದ್ರೆ ನನ್ನ ಧರ್ಮ ಯುದ್ಧ ಮಾಡೋದು ಅನ್ನುವಂಥದ್ರ ಮೇಲೆ ಇರ್ತಾನೆ. ಯಾವ ವ್ಯಕ್ತಿ ನಾನು ಯುದ್ಧನ ಹೆಂಗಾದ್ರೂ ಮಾಡಿ ಗೆದ್ದೆ ಬಿಡ್ಬೇಕು ಅಂತ ಇರ್ತಾನೆ, ಅವನು ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರ್ತಾನೆ. ಯುದ್ಧ ಭೂಮಿನಲ್ಲಿ ಅವನ ಬುದ್ಧಿಗೆ ಒಂಥರ ಮೋಡ ಕವಿಯೋದು ಅಂತ ಹೇಳ್ತೀವಲ್ಲ, ಆ ರೀತಿ ಆಗೋಗಿರುತ್ತೆ. ಆದ್ರೆ ಇನ್ನೊಬ್ಬ ಶಾರ್ಪ್ ಆಗಿ ಒಳಗಡೆಯಿಂದ ಎನ್ಲೈಟೆಂಡ್ ಆಗಿ ಯುದ್ಧವನ್ನ ಮಾಡೋದಿಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ಅರ್ಜುನ ಮತ್ತೆ ದುರ್ಯೋಧನ, ಅವರಿಬ್ಬರಲ್ಲಿ ಇರುವಂತದ್ದು. ಹಾಗೇನೆ ಭಗವಂತ ಕೃಷ್ಣ ಆ ಸಮಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಯಾಕೆ ಅರ್ಜುನ ಚೇಂಜ್ ಆದ ಅಂತ ಹೇಳಿದ್ರೆ, ಇದು ಬಹಳ ಅದ್ಭುತವಾದ ಮಾತು ಸರ್. ಭಗವಂತ ಕೃಷ್ಣ ಹೇಳ್ತಾನೆ, ಯಾವ ವ್ಯಕ್ತಿ ಸೋಲಿನ ಭಯವೂ ಇಲ್ಲದೆ ಗೆಲುವಿನ ಮೋಹವೂ ಇಲ್ಲದೆ ಆಟ ಆಡ್ತಾನೆ, ಅವನು ಮಾತ್ರ ಶ್ರೇಷ್ಠ ಆಟಗಾರ ಆಗ್ತಾನೆ. ಸೇಮ್ ವೇ ಸರ್, ನಮ್ಮ ಲೈಫಲ್ಲಿ ನನಗೆ ಪ್ರಾಫಿಟ್ ಆಗತ್ತೆ ಅನ್ನೋಂಥ ಮೋಹನೂ ಇಲ್ಲ, ಲಾಸ್ ಆಗತ್ತೆ ಅನ್ನೋ ಭಯನೂ ಇಲ್ಲ. ಈ ಭಗವಂತನ ನಂಬಿ, ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಸಮಥಿಂಗ್ ಆಸ್ ಅ ಬಿಸ್ನೆಸ್, ಅದು 100% ಸಕ್ಸಸ್ ಕೊಡುತ್ತೆ. ಎಂಟ್ರಿನಲ್ಲೇನೆ ಪ್ರಥಮ ಚುಂಬನಂ ದಂತ ಭಗ್ನಂ ಅಂದಾಗೆ, ಅವನು ಎಂಟ್ರಿನಲ್ಲೇ ಅಯ್ಯೋ ದೇವ್ರೆ ನನಗೆ ಲಾಸ್ ಆಗ್ಬಿಟ್ರೆ ಏನಪ್ಪ ಮಾಡಲಿ, ಅಯ್ಯೋ ದೇವ್ರೆ ನನಗೆ ಪ್ರಾಫಿಟ್ ಆಗದೆ ಹೋದ್ರೆ ಏನಪ್ಪ ಮಾಡಲಿ ಅನ್ನುವಂತ ಆ ಕಂಡೋಲೆನ್ಸ್ ಮೈಂಡ್ ಇಂದ ಅವನೇನಾದ್ರು ಎಂಟರ್ ಆದ್ರೆ ಅವನು ಫುಲ್ ಫ್ಲೆಡ್ಜ್ಡ್ ಆಗಿ ಅವನ ಆಟಕ್ಕೆ ಕೊಡೋದಿಕ್ಕೆ ಆಗೋದಿಲ್ಲ. ಯಾಕೆ ಅರ್ಜುನ ಯುದ್ಧ ಗೆದ್ದ ಅಂತ ಹೇಳಿದ್ರೆ, ಭಗವಂತ ಕೃಷ್ಣ ಯಾವುದೇ ಆಯುಧಗಳು ಇಲ್ದೆ ಹೋದ್ರು ಅವ್ನು ಪ್ರಾಮಿಸ್ ಮಾಡಿರ್ತಾನೆ, ನಾನು ಯುದ್ಧದಲ್ಲಿ ಶಸ್ತ್ರ ಎತ್ತಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಪ್ರಾಮಿಸ್ ಮಾಡ್ಬಿಟ್ಟಿರ್ತಾನ. ಆದ್ರೂ ಅವನೊಂದು ಮಾತನ್ನ ಹೇಳಿರ್ತಾನೆ ಕೃಷ್ಣ, ನನ್ನ ಯುದ್ಧ ರಂಗದ ಯುದ್ಧ ಭೂಮಿನಲ್ಲಿ ನಾನು ಶತ್ರುನ ಸಂಹಾರ ಮಾಡ್ಬೇಕಂತ ಹೇಳಿದ್ರೆ ನನಗೆ ಶಸ್ತ್ರ ಅಲ್ಲ ಮುಖ್ಯ ಆಗ್ಬೇಕಾಗಿರೋದು, ನನ್ನ ಸ್ಟ್ರಾಟಜೀಸ್ ಅಂತ. ಸೊ ಸೇಮ್ ವೇ ಅದನ್ನೇ ಅರ್ಜುನಂಗೆ ಹೇಳ್ಕೊಡ್ತಾನೆ, ಅರ್ಜುನ್ಗೆ ಎನ್ಲೈಟನ್ ಮಾಡ್ತಾನೆ. ಹಾಗಾಗಿನೇ ಅರ್ಜುನ ಯುದ್ಧ ಮಾಡೋದು ನನ್ನ ಧರ್ಮ, ನಾನು ಸೋಲ್ತೀನೋ ಬಿಡ್ತೀನೋ ನೆಕ್ಸ್ಟ್ ಕ್ವಶನ್, ಅದು ಯುದ್ಧ ಮಾಡ್ತೀನಿ ನಾನು.
ಸೋತ್ರುನು ನನ್ಗೆ ಓಕೆ, ಭಗವಂತ ನಾನು ಸ್ವೀಕಾರ ಇದೆ, ನನಗೆ ಗೆದ್ರೂ ನನಗೆ ಸ್ವೀಕಾರ ಇದೆ. ಬಟ್ ಆದ್ರೆ ಎರಡರ ಬಗ್ಗೆ ನನಗೆ ಅಟ್ಯಾಚ್ಮೆಂಟ್ ಇಲ್ಲ ಅನ್ನುವಂಥ ರೀತಿನ ನಾನು ಯುದ್ಧ ಮಾಡ್ತೇನೆ. ಹಾಗಾಗಿ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಬ್ಯೂಟಿಫುಲ್ ಮಾತು ಹೇಳ್ತಾರೆ. ತುಂಬಾ ಜನ ಈ ಪ್ರಶ್ನೆಗೆ ಹೇಳ್ತಾರಲ್ವಾ, ಸರ್ ನೀವು ಹೇಳ್ತೀರಿ ಅಟ್ಯಾಚ್ಮೆಂಟ್ ಇರಬಾರ್ದು, ಯಾವ್ದ್ರಲ್ಲೂ ಡಿಟ್ಯಾಚ್ಮೆಂಟ್ ಇರಬೇಕು, ಹೆಂಗಿರೋದು ಅಂತ. ಹಾಗಾಗಿ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಮಾತು ಹೇಳ್ತಾರೆ. ನನ್ನ ಒನ್ ಆಫ್ ದ ಗುರುಗಳವರು ಅವ್ರು ಹೇಳ್ತಾರೆ, ತಾವರೆ ಎಲೆ ಕೆಸರಲ್ಲಿ ಬದುಕುತ್ತೆ, ನೀರಲ್ಲೇ ಇರುತ್ತೆ, ಆದ್ರೆ ಅದು ಯಾವತ್ತೂ ನೀರನ್ನು ಅಂಟಿಸ್ಕೊಳ್ಳೋದಿಲ್ಲ. ನಾವು ಅದೇ ತರ ಎಲ್ಲ ಒಳಗಡೆನೆ ಇರಬೇಕು, ಆದ್ರೆ ಅದನ್ನ ಅಂಟಿಸ್ಕೋಬಾರ್ದು. ಅದು ಅಟ್ಯಾಚ್ಮೆಂಟ್ ಅಲ್ಲಿ ಡಿಟ್ಯಾಚ್ಮೆಂಟ್ ಅಂತ. ಸೊ ಆ ಪ್ರಕಾರದಲ್ಲಿ ಯಾವಾಗ ಮನುಷ್ಯ ಬದುಕ್ತಾ ಹೋಗ್ತಾನೆ, ಸೊ ಅವನು ಫಿಯರ್ ಅಲ್ಲಿ ಬದುಕಿದ್ರೆ ಆ ಫಿಯರ್ನೇ ಅಟ್ರಾಕ್ಟ್ ಮಾಡ್ತಾರೆ. ಅಯ್ಯೋ ಏನಾರು ಆಗ್ಬಿಟ್ರೆ ಅದೇ ಅಟ್ರಾಕ್ಟ್ ಆಗ್ತಾ ಇರೋದು ಅವ್ನ ಲೈಫಲ್ಲಿ. ಅವನು ಯಾವಾಗ ಅದನ್ನ ಎಲ್ಲವನ್ನ ಭಗವಂತನ ಬಿಟ್ಬಿಟ್ಟು ಅವ್ನ ಕೆಲಸ ಮಾತ್ರ ಮಾಡ್ಕೊಂಡು ಹೋಗ್ತಿರ್ತಾನೆ, ಅವಾಗ ಮಾತ್ರನೇ ಅವನು ಆ ಕೆಲಸಕ್ಕಾಗ್ಲಿ, ಅವನು ಅದೊಂದು ಗೇಮ್ಗಾಗ್ಲಿ ಒಂದು ಒಳ್ಳೆ ರೀತಿನಲ್ಲಿ ಎಂಡನ್ನು ಕೊಡೋದಿಕ್ ಸಾಧ್ಯ ಆಗುತ್ತೆ.